वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे ಜಗದ್ಗುರುಂ. ಅವನು ಎಷ್ಟು ಸುಂದರವಾಗಿ ಮಾತಾಡ್ತಾನೆ ಅಂತ ಅಂದ್ರೆ ಆ, ಹೇಳ್ತೀವಲ್ಲ, ಈ ಸೋ ಸ್ವೀಟ್. ಬಿಕಾಸ್ ಅವನ ಆ ಸ್ವೀಟ್ನೆಸ್ ನಿಂದನೇ ಇಷ್ಟೊಂದು ಸಿಹಿಯಾದ ಮಾತುಗಳು ಬರೋದಿಕ್ಕೆ ಸಾಧ್ಯ ಅಂತ ನನ್ಗನ್ಸುತ್ತೆ. ಏಕೆ ಅಂತಂದ್ರೆ, ಒಂದು ಸಿಹಿಯ ಅಂಗಡಿಗೆ ಹೋದಾಗ ಒಂದಕ್ಕಿಂತ ಒಂದು ಸ್ವೀಟ್ ಎಷ್ಟು ಚೆನ್ನಾಗಿರುತ್ತೋ. ಈಗ ಸ್ವೀಟ್ ಪ್ರಿಯರಿಗೆ ನಾನು ಹೇಳ್ತಾ ಇರೋದು, ಯಾರಿಗೋ ಒಬ್ರಿಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಅಂದ್ರೆ ಅವ್ರಿಗೊಂದು ಫೇಮಸ್ ಸ್ವೀಟ್ ಸ್ಟಾಲಿಗೆ ಕರ್ಕೊಂಡು ಹೋಗ್ಬಿಟ್ರೆ, ಅಯ್ಯೋ ನಾನು ಯಾವ ಸ್ವೀಟ್ ತಿನ್ಲಿ, ಯಾವ ಸ್ವೀಟ್ ತಿನ್ಲಿ, ಯಾವ ಸ್ವೀಟ್ ತಿನ್ಲಿ ಅಂತ ಅನ್ನಿಸ್ತಿರುತ್ತಲ್ವಾ. ಅದೇ ರೀತಿ ಭಗವಂತನ ಬಗ್ಗೆ ಭಕ್ತಿ ಇರೋರಿಗೆ, ಭಗವಂತನ ಬಗ್ಗೆ ಶ್ರದ್ಧೆ ಇರೋರಿಗೆ, ಭಗವಂತ ಮಾತಾಡ್ತಾನ ಅಂತ ಅಂದ್ರೆ ಎಸ್, ಭಗವಂತ ಮಾತಾಡ್ತಾನೆ, ಭಗವದ್ಗೀತೆ ಮೂಲಕ ಮಾತಾಡ್ತಾನೆ. ಎಷ್ಟು ಸುಂದರವಾಗಿ ಮಾತಾಡ್ತಾ ಇದ್ದಾನಪ್ಪ ಅಂತ ಅಂದ್ರೆ, ಈ 700 ಶ್ಲೋಕದಲ್ಲಿ ಒಂದಕ್ಕಿಂತ ಒಂದು ಸಿಹಿಯಾದ ಹಣ್ಣು. ಹಾಗೂ ಫಸ್ಟ್ ಕ್ಲಾಸಿಂದನೂ ನಾವು ಹೇಳ್ಕೊಂಡ್ ಬರ್ತಾ ಇದೀವಿ, ಇದು ಪಾರಾಯಣ ಮಾಡುವಂತಹ ಶ್ಲೋಕ ಅಲ್ಲ, ಪಾರಣೆ ಮಾಡಬೇಕು. ಪಾರಣೆ ಈಸ್ ನಥಿಂಗ್ ಬಟ್ ವಿ ಹ್ಯಾವ್ ಟು ಟೇಕ್, ತಿನ್ಬೇಕು, ಅರ್ಗಿಸ್ಕೋಬೇಕು, ಜೀರ್ಣಿಸ್ಕೋಬೇಕು. ಒಂದೊಂದು ಶ್ಲೋಕದ ಅರ್ಥವು ಎಷ್ಟು ಸುಂದರವಾಗಿದೆ ಅಂದ್ರೆ, ಹೌದಾ ನನಗ್ ಗೊತ್ತಿರ್ಲಿಲ್ಲ, ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ ಅಂತ ನಮ್ಮನ್ನ ನಾವು ಇನ್ನಷ್ಟು ಮತ್ತಷ್ಟು ಆತ್ಮಶುದ್ಧಿಯ ಕಡೆಗೆ ಈ ಭಗವದ್ಗೀತೆಯ ಒಂದೊಂದು ಶ್ಲೋಕಗಳು ಕರ್ಕೊಂಡು ಹೋಗುತ್ತೆ. ನೋಡು ನೀನ್ ಇಲ್ಲಿ ತಪ್ಪು ಮಾಡ್ತಾ ಇದ್ದೆ, ನೋಡು ನೀನ್ ಇಲ್ಲಿ ತಪ್ಪು ಮಾಡ್ತಿದ್ದೆ, ನೋಡು ನಿನಗಿದ್ ಗೊತ್ತಿರ್ಲಿಲ್ಲ, ನೋಡು ನಿನಗಿದ್ ಗೊತ್ತಿರ್ಲಿಲ್ಲ ಅಂದ್ರೆ, ಜಸ್ಟ್ ಲೈಕ್ ದಟ್. ಕಣ್ಣಿನ ಆಪರೇಷನ್ ಆದ್ಮೇಲೆ ನಮಗೆ ಕಣ್ಣು ಎಷ್ಟು ಚೆನ್ನಾಗಿ ಕಾಣುತ್ತೋ ಅಷ್ಟು ಚೆನ್ನಾಗಿ ಭಗವಂತ ನಮಗೆ ನಮ್ಮ ಹೃದಯದಲ್ಲಿ ಜ್ಞಾನದ ದೀಪವನ್ನ ಬೆಳಗ್ತಾ ಇದ್ದಾನೆ. ಒಂದು ದೀಪ ಅಲ್ಲ, ಎರಡು ದೀಪ ಅಲ್ಲ, 700 ದೀಪಗಳಿಂದ ನಮ್ಮ ಹೃದಯವನ್ನ ಬೆಳಗ್ತಾ ಇದ್ದಾನೆ. ಆ ಬೆಳಗಿಸಿಕೊಳ್ಳುವಂತಹ ಶಕ್ತಿ ನಮಗಿರಬೇಕು ಅಷ್ಟೆ. ನಮಗೆ ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲದೆ ಏನ್ ಮಾಡ್ಬಿಟ್ಟಿದ್ವಿ, ಆ ಹೃದಯದಲ್ಲಿ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ, ನಾನು, ನಂದು, ನನ್ನಿಂದ, ಯಪ್ಪಾ ಎಲ್ಲ ಕಸನು ಇಟ್ಕೊಂಡ್ಬಿಟ್ಟಿದ್ವಿ. ಭಗವಂತ ಹೆಚ್ಚು ಕಮ್ಮಿ ಈ ನಮ್ಮ ತರಗತಿ ಶುರುವಾಗಿ ವರ್ಷ ಆಯ್ತು. ಈ ವರ್ಷದಿಂದ ನಮ್ಮ ಹೃದಯವನ್ನ ಇನ್ನೂ ಕ್ಲೀನ್ ಮಾಡ್ತಾನೆ ಇದ್ದಾನೆ. ನೋಡು ಇನ್ನೂ ತುಂಬ್ಕೊಂಡ್ಬಿಟ್ಟಿಯಾ ನೀನು, ಅಯ್ಯೋ ದಡ್ಡಿ, ನೋಡು ನೀನ್ ಕ್ಲೀನ್ ಮಾಡ್ಕೋ ನಿನ್ ಹೃದಯವನ್ನ. ಯಾಕೆ ಕ್ಲೀನ್ ಮಾಡ್ಕೋ ಅಂತ ಅಂದ್ರೆ, 700 ದೀಪ ಹಚ್ಚಿದಾಗ ಅಲ್ಲಿ ಸುಂದರವಾದ ಕೃಷ್ಣನ ವಿಗ್ರಹ ಕಾಣಬೇಕೆ ವಿನಃ ಯಾವುದೇ ರೀತಿಯಾದಂತಹ ಧೂಳು ಕಾಣಬಾರದು ಅಲ್ವಾ. ದೀಪಾವಳಿಯಲ್ಲಿ ನಾವು ಹಾಗೆ ಅಲ್ವಾ ಮನೆ ಕ್ಲೀನ್ ಮಾಡೋದು. ಯಾಕೆ ಅಂತಂದ್ರೆ, ಲಕ್ಷ್ಮಿ ಬರ್ತಾಳೆ, ಲಕ್ಷ್ಮಿ ಬರ್ತಾಳೆ ಅಂದ್ರೆ ಮನೇಲಿ ಎಲ್ಲೂ ಧೂಳು ಇರಬಾರ್ದು, ಸುಂದರವಾಗಿರ್ಬೇಕು. ಎಷ್ಟು ಸುಂದರವಾಗಿ ನಾವು ಡೆಕೋರೇಷನ್ ಮಾಡ್ತೀವೋ ಅಷ್ಟು ಲಕ್ಷ್ಮಿ ಬರ್ತಾಳೆ. ಆದ್ರೆ ಇಲ್ಲಿ ಬರೀ ಲಕ್ಷ್ಮಿ ಬರ್ತಾ ಇಲ್ಲ ಕಣ್ರಿ, ನಾರಾಯಣನೇ ಬರ್ತಾ ಇದ್ದಾನೆ. ಆ ನಾರಾಯಣ ನಮ್ಮ ಹೃದಯದಲ್ಲಿ ಕೂತ್ಕೊಳ್ತಾ ಇದ್ದಾನೆ. ನಾರಾಯಣನನ್ನ ನಾವು ಹೃದಯದಲ್ಲಿ ಕೂರಿಸ್ಕೊಂಡ್ರೆ ನಾವೆಲ್ಲಿರ್ತೀವಪ್ಪ ಅಂತ ನಾವು ಯೋಚನೆ ಮಾಡಿದ್ರೆ, ನಮ್ಮಲ್ಲಿ ಭಗವಂತ ಸಾತ್ವಿಕ, ರಾಜಸ, ತಾಮಸ ಅನ್ನೋ ಎಲ್ಲ ಗುಣವನ್ನ ತೆಗಿತಾ ಬರ್ತಾನೆ. ತೆಗೆದು ತೆಗೆದು ನಾವ್ ಇನ್ನೂ ಅವನಿಗೆ ಶರಣಾದಾಗ ಆ ತಾಯಿಯ ಮಡಿಲಲ್ಲಿ ನಾವು ಮಲಗಿರ್ತೀವಿ. ಇದೇನಪ್ಪಾ ಇದು, ನಾನು ಆರಾಧನೆ ಮಾಡ್ತಾ ಇದ್ದಿದ್ದು ಭಗವಂತನನ್ನ, ನಾನು ತಾಯಿ ಮಡಿಲಲ್ಲಿ ಮಲಗಿದಿನ ಅಂತ ನೋಡೋದಿದ್ರೆ, ಹೌದು, ಆ ತಾಯಿ ಇರೋದು ಭಗವಂತನ ಹೃದಯದಲ್ಲಿ ಅಂತ ಹೇಳ್ತಾ ಹೋಗ್ತಾರೆ. ಎಷ್ಟು ಸುಂದರವಾದ ಅರ್ಥ ಅಲ್ವಾ ಅದು. ಆ ನಮಗೆ ನಾವು ಒಬ್ರೇ, ನಾನು ಒಂಟಿ ಆಗೋದೆ, ನನಗ್ ಯಾರೂ ಇಲ್ಲ, ನನಗ್ ಯಾರಪ್ಪ ಗತಿ ಅಂತ ಅಂದಾಗ ಜಸ್ಟ್ ಇದು ಒಂದನ್ನ ನಾವು ಜ್ಞಾಪಿಸ್ಕೊಂಡ್ರೆ ಸಾಕು ಅಲ್ವಾ. ಏಕೆ ಅಂತ ಅಂದ್ರೆ, ವಯಸ್ಸಾಗ್ತಾ ಆಗ್ತಾ ನಾನು ಹೇಳ್ತಾ ಇರೋದು, ಕೆಲವರಿಗೆ ಪಾಪ ವಯಸ್ಸಿನಲ್ಲೇ ಬಿಡಿ, ಎಲ್ಲರನ್ನ ಕಳ್ಕೊಳ್ತಾ ಹೋಗ್ತಾ ಇರ್ತೀವಿ ಅಲ್ವಾ. ಈಗ ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ಅಜ್ಜಿಯ ಸ್ಥಾನದಲ್ಲಿ ನಾವ್ ಇರ್ತೀವಿ ಅಂದಾಗ ಅಮ್ಮ ಅಂತ ಕರೆಯೋದಕ್ಕೆ ಯಾರು ಇರೋದಿಲ್ಲ, ಅಪ್ಪ ಅಂತ ಕರೆಯೋದಕ್ಕೆ ಯಾರು ಇರೋದಿಲ್ಲ. ವಯಸ್ಸಾಗೋಗಿರುತ್ತೆ ನಮ್ಗೆನೆ, ಅಯ್ಯೋ ನಾನೀಗ ಯಾರನ್ನಪ್ಪ ಕರೀಲಿ, ಅಪ್ಪ ಅಮ್ಮ ಅಂತ ನೋಡೋದಾದ್ರೆ, ಯಾರನ್ನ ಈ ರೀತಿ ಅಪ್ಪ ಅಮ್ಮ ಅಂತ ಕರಿಬೇಕಪ್ಪ ಅಂತ ನೋಡ್ಬೇಕಾದ್ರೆ ಭಗವಂತನ ಹೇಳ್ತಾನೆ,
ಈ ಅಪ್ಪ, ಅಮ್ಮ, ಮಕ್ಕಳು, ಗಂಡ, ಮನೆ ಇದೆಲ್ಲ ತಾತ್ಕಾಲಿಕ. ನಾನೊಬ್ಬನೇ ಶಾಶ್ವತ ಅಂತ ಅಲ್ವಾ? ಆದ್ರೆ ಅವನು ಎಷ್ಟು ಸುಂದರವಾಗಿ ಹೇಳ್ತಾನಪ್ಪ ಅಂತ ಅಂದ್ರೆ, ನಾನೊಬ್ಬನೇ ಶಾಶ್ವತ ಅಂತ ಹೇಳೋದ್ರ ಜೊತೆಗೆ, ನೀನು ನಿನ್ನ ಯಾವುದೇ ಕರ್ಮದಿಂದ ವಿಮುಖ ಆಗಬಾರ್ದು ಅಂತನೂ ಹೇಳ್ಕೊಡ್ತಾ ಹೋಗ್ತಾನೆ. ನೀನು ಪ್ರತಿಯೊಂದನ್ನು ಸಹ ಮಾಡಬೇಕು. ನಿನ್ನ ಕರ್ತವ್ಯ ಏನಿದೆ, ನಿನ್ನ ವರ್ಣಕ್ಕೆ, ನಿನ್ನ ಆಶ್ರಮಕ್ಕೆ ಏನೆಲ್ಲ ಇದೆ ಅದೆಲ್ಲವೂ ಮಾಡಬೇಕು ಅಂತ ಹೇಳ್ಕೊಡ್ತಾ ಇರ್ತಾನೆ. ಅಂದ್ರೆ ನಾವು ತುಂಬಾ ಜನರ ಬಾಯಲ್ಲಿ ಕೇಳಿರೋದೇನು ಅಂದ್ರೆ, ಭಗವದ್ಗೀತೆ ಕೇಳಿದ ತಕ್ಷಣ ನಾವು ವೈರಾಗಿಗಳಾಗೋಗ್ಬಿಡ್ತೀವಿ, ನಮಗೆ ಯಾರೂ ಬೇಡ. ನೋ, ಕೃಷ್ಣ ಎಲ್ಲೂ ಹೇಳಿಲ್ಲ ಈ ಮಾತನ್ನ. ಕೃಷ್ಣ ಹೇಳಿರೋದು ಒಂದೇ, ನಿನ್ನ ವರ್ಣ, ನಿನ್ನ ಆಶ್ರಮ, ನಿನ್ನ ಕರ್ತವ್ಯ ಏನಿದೆ ಪ್ರತಿಯೊಂದನ್ನು ಮಾಡ್ಬೇಕು. ನಾನಲ್ಲಿದ್ದೀನಿ. ನೀನು ಹೋಗಿ ತಪಸ್ಸು ಮಾಡೋ ಅವಶ್ಯಕತೆ ಇಲ್ಲ, ನೀನ್ ಕಾವಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನೀನು ನಿನ್ನ ವರ್ಣಾಶ್ರಮಕ್ಕೆ ಏನು ಬಂದಿದೆ ಆ ಕೆಲಸವನ್ನ ಮಾಡು. ಆ ಕೆಲಸವನ್ನ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳು ಅಷ್ಟೇ, ಅಲ್ವಾ? ಅದಕ್ಕೆ ಹೇಳಿದ್ದು, ಅವನು ನಮ್ಮನ್ನ ತಿದ್ದಿ ತೀಡ್ತಾ ಇದ್ದಾನೆ. ನಮ್ಮ ಧರ್ಮದಲ್ಲಿ ಏನೆಲ್ಲ ಇದೆ, ನಮ್ಮ ಶಾಸ್ತ್ರದಲ್ಲಿ ಏನಿದೆ, ಈ ರೀತಿ ನಮ್ಮ ತೀಡುವುದರ ಮೂಲಕ, ತಿದ್ದೋದ್ರ ಮೂಲಕ ನಾವು ಅನ್ಕೊಳ್ತಾ ಇದೀವಿ ಡೈಮಂಡ್ ತುಂಬಾ ಚೆನ್ನಾಗಿದೆ ಅಂತ. ಆದ್ರೆ ಆ ಡೈಮಂಡ್ಗೆ ತುಂಬಾ ಬೆಲೆ ಬರೋದು ಯಾವಾಗ ಅಂದ್ರೆ, ಅದನ್ನ ಇನ್ನಷ್ಟು ಮತ್ತಷ್ಟು ಶಾರ್ಪ್ ಮಾಡಿದಾಗ, ಅಲ್ವಾ? ಅದು ಎಷ್ಟು ಕೋನಗಳಿರುತ್ತೋ ಅಷ್ಟು ಅದ್ರ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಭಗವಂತನಿಗೆ ಆಸೆ ನಮ್ಮನ್ನೆಲ್ಲ ವಜ್ರದ ಹಾಗೆ ಹೊಳೆಯೋ ಹಾಗೆ ಮಾಡಬೇಕು ಅಂತ. ಹಾಗಾಗಿ ನಮಗೆ ಈ ಭಗವದ್ಗೀತೆಯ ಜ್ಞಾನದ ಮೂಲಕ ನಮ್ಮನ್ನ ಇನ್ನೂ ತಿದ್ದಿ ತೀಡ್ತಾ ಇದ್ದಾನೆ. ಭಗವಂತ ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಇದನ್ನ ಯಾರೋ ಹೇಳಿದ್ದಲ್ಲ ಅಂತ ಅಂದ್ರೆ, ಯಾರೋ ಒಬ್ಬ ವ್ಯಕ್ತಿ ಹೇಳಿದಂತಹ ಮಾತುಗಳು ಖಂಡಿತ ಅಲ್ಲ. ಭಗವಂತನೇ ಅವನ 8ನೇ ಅವತಾರದಲ್ಲಿ, ಕೃಷ್ಣಾವತಾರದಲ್ಲಿ ನಮಗಾಗಿ ಹೇಳಿದಂತಹ ನುಡಿಗಳು. ಭಗವದ್ಗೀತೆ ಭಗವಂತನ ಬಾಯಿಯಿಂದ ಬಂದಂತಹ ಸುಂದರವಾದ ಗೀತೆ ಭಗವದ್ಗೀತೆ. ಈ 700 ಶ್ಲೋಕವನ್ನ ಅವನು ಕೇವಲ 45 ನಿಮಿಷದಲ್ಲಿ ಹೇಳಿ ಮುಗಿಸ್ಬಿಟ್ನಂತೆ. ಆದ್ರೆ ನಾವ್ ಇದನ್ನ ತಿಳ್ಕೋಬೇಕು ಅಂದ್ರೆ ನಮ್ಮ ಜೀವನ ಪರ್ಯಂತ ಓದಿದ್ರೂ ಸಹ ಕಮ್ಮಿ ರೀ. ಅರ್ಥಗಳು ಅಷ್ಟು ಅಗಾಧವಾಗಿದೆ. ನಾವು ಬಗೆದಷ್ಟು ಚಿನ್ನ ಅಂತ ಹೇಳ್ತಾರಲ್ಲ, ಆ ರೀತಿ ನಮ್ಗಿನ್ನೂ ಮತ್ತಷ್ಟು ಮಗದಷ್ಟು ನಮ್ಗೆ ಜ್ಞಾನ ದೊರಕ್ತಾ ಇದೆ. ಹಾಗೇನೆ 16ನೇ ಅಧ್ಯಾಯದಲ್ಲಿ ಭಗವಂತ ನಮಗೆ ದೈವಾಸುರ ಸಂಪದ್ವಿಭಾಗ ಯೋಗ ಅನ್ನೋದ್ರ ಮೂಲಕ ದೈವಿ ಗುಣ ಹೇಗಿರುತ್ತೆ, ಅಸುರಿ ಗುಣ ಹೇಗಿರುತ್ತೆ, ಅಂದ್ರೆ ದೈವಿ ಸಂಪತ್ತು ಹೇಗಿರುತ್ತೆ ಹಾಗೂ ಅಸುರಿ ಸಂಪತ್ತು ಹೇಗಿರುತ್ತೆ ಅಂತ ನಮಗೆ ಫುಲ್ ಡೀಟೇಲ್ ಆಗಿ ಹೇಳ್ಕೊಂಡು ಬರೋದ್ರ ಜೊತೆಗೆ ಕೊನೆಯ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ ಭಗವಂತ, ನಾವು ಏನೆಲ್ಲ ಮಾಡ್ತೀವಿ ಅದು ಶಾಸ್ತ್ರದ ಬಗ್ಗೆ ಹೇಳ್ತಾ ಹೋಗ್ತಾನೆ. ಅಂದ್ರೆ ನಾನು ಏನೆಲ್ಲ ಮಾಡ್ತೀನಿ ಅದು ಶಾಸ್ತ್ರಕ್ಕೆ ಒಳಗಾಗಿರ್ಬೇಕು. ಶಾಸ್ತ್ರ ಅಂದ್ರೆ ಏನು? ಬದುಕಿನ ಸಂವಿಧಾನ ಇದ್ದ ಹಾಗೆ. ಸೊ ಆ ಸಂವಿಧಾನದಲ್ಲಿ ಏನೆಲ್ಲ ಇದೆ ಅಂತ ಅದು ಮುಂದುವರಿಸ್ಕೊಂಡು ಹೋಗ್ತಾನೆ. ಯಜ್ಞ, ಧ್ಯಾನ, ತಪಸ್ಸು ಇದೆಲ್ಲ ಹೇಗಿರುತ್ತೆ ಅಂತ ಹೇಳ್ತಾ ಹೋಗ್ತಾನೆ ಭಗವಂತ. ಹಾಗೇನೆ ಆ ಎಷ್ಟು ಸುಂದರವಾಗಿ ಹೇಳ್ತಾ ಹೋಗ್ತಾನೆ ಅಂದ್ರೆ, ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತವು ಅಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ನೀನ್ ಏನೆಲ್ಲ ಮಾಡ್ತೀಯ ಅದು ಶಾಸ್ತ್ರದ ಪ್ರಮಾಣವನ್ನ ತೆಗೆದುಕೊಂಡು ಮಾಡು ಅಂತ ಹೇಳ್ತಾನೆ. ಮಾಡ್ಲಿಲ್ಲ ಅಂತ ಅಂದ್ರೆ ನ ಸಿದ್ಧಿಮ ವಾಪ್ನೋತಿ ನ ಸುಖಂ ನ ಪರಾಂಗತಿ, ನಿನಗೆ ಸುಖ ಇರೋದಿಲ್ಲ, ನಿನಗೆ ನರಕಕ್ಕೆ ಹೋಗ್ತೀಯಾ ಅನ್ನೋ ಸೂಕ್ಷ್ಮ ವಿಚಾರವನ್ನ ಹೇಳ್ತಾ ಹೋಗ್ತಾನೆ. ಹಾಗಿದ್ರೆ ಒಬ್ಬ ವ್ಯಕ್ತಿಗೆ ಒಳಗಾಗಬೇಕು ಅಂತ ಅಂದ್ರೆ ಒಳ್ಳೇದಾಗ್ಬೇಕು ಅಂತ ನಾವೇನಾದ್ರೂ ಯೋಚನೆ ಮಾಡಿದ್ರೆ, ಶಾಸ್ತ್ರದಲ್ಲಿ ಏನಿದೆ ಅದೇ ಮಾಡಿದ್ರೆ ಮಾತ್ರ ಒಳ್ಳೇದಾಗ್ತಾ ಹೋಗುತ್ತೆ ಅಂತ ನಮ್ಗೆ ಗೊತ್ತಾಗ್ತಾ ಹೋಯ್ತು. ಹಾಗಿದ್ರೆ ಅದು ಹೇಗಿರ್ಬೇಕು? ಅದಕ್ಕೆ ಅರ್ಜುನ ದೊಡ್ಡ ಗೊಂದಲವನ್ನ ವ್ಯಕ್ತಪಡಿಸ್ತಾನೆ. ನೀನೇನೋ ದೊಡ್ಡದಾಗಿ ಶಾಸ್ತ್ರ ಅಂತ ಇದ್ಯಾ, ಪ್ರಮಾಣ ಅಂತ ಇದ್ಯಾ, ಅಥವಾ ನ ಸುಖಂ ನ ಪರಾಂಗತಿಂ ಅಂತ ಇದ್ಯಾ. ಈಗ ನನಗೆ ಕನ್ಫ್ಯೂಸ್ ಆಗೋಯ್ತಪ್ಪ. ನನಗೆ ಗೊತ್ತಿದ್ದು ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಅಂತ ಅಷ್ಟೇನೆ. ಗುಣತ್ರಯ ವಿಭಾಗದಲ್ಲಿ ನೀನು ವಿವರಣೆ ಮಾಡ್ಕೊಂಡ್ ಬಂದೆ.
ಈಗ ಗುಣತ್ರಯ ವಿಭಾಗದಲ್ಲಿ ವಿವರಣೆ ಮಾಡ್ಕೊಂಡು ಬಂದು ನೀನೇನ್ ಮಾಡ್ದೆ, ಕೊನೆಗೆ ದೈವಿ ಗುಣ, ಅಸುರಿ ಗುಣ ಅಂತ ಹೇಳ್ತಾ ಬಂದೆ. ಈಗ ನಾನು ಯಾವ್ದನ್ನ ತಗೋಬೇಕು? ದೈವಿ ಗುಣ ತಗೋಬೇಕಾ? ಅಸುರಿ ಗುಣ ತಗೋಬೇಕಾ? ಅಥವಾ ನೀನ್ ಆಗ್ಲೇ ಹೇಳಿದ ಹಾಗೆ 3 ಗುಣಗಳೇ ಕಾರಣ ಅಂತ ನೀನ್ ಹೇಳಿದ್ಯಲ್ಲ, ಅದು ತಗೋಬೇಕಾ? ಹೇಗೆ? ನೀನ್ ಇನ್ನೂ ನನಗೆ ಕನ್ಫ್ಯೂಸ್ ಮಾಡ್ತಾ ಇದೆಯಲ್ಲ ಕೃಷ್ಣ ಅಂತ ಹೇಳ್ತಾ ಹೋಗ್ತಾನೆ. ಅದಕ್ಕೆ ಮೊದಲು ಅವನು ಅವನ ಗೊಂದಲವನ್ನ ವ್ಯಕ್ತಪಡಿಸ್ತಾನೆ. ಅಂದ್ರೆ ಅರ್ಜುನ ತನ್ನ ಪ್ರಶ್ನೆಯನ್ನ ಕೇಳ್ತಾನೆ. ಇಲ್ಲಿ ಅರ್ಜುನನ ಪ್ರಶ್ನೆ ಹೆಚ್ಚು ಕಮ್ಮಿ ನಮ್ಮೆಲ್ಲರ ಪ್ರಶ್ನೆನೇ ಆಗಿರುತ್ತೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗಿರೋದಿಲ್ಲ. ಅರ್ಜುನ ಉವಾಚ, ಅರ್ಜುನ ಹೇಳ್ತಾ ಹೋಗ್ತಾನೆ, ಏ ಯಾರು ಶಾಸ್ತ್ರ ವಿಧಿಗಳನ್ನ ಉತ್ಸೃಜ್ಯ ತ್ಯಜಿಸಿ ಯಜಂತೆ ಪೂಜಿಸುತ್ತಾರೋ, ಶ್ರದ್ಧೆಯ ಪೂರ್ಣ ಶ್ರದ್ಧೆಯಿಂದ ಅನ್ವಿತಾಹ ಕೂಡಿದವನಾಗಿ, ತೇಷಾಂ ಅವರ ನಿಷ್ಠಾ ಶ್ರದ್ಧೆಯು ತು ಆದರೆ ಕ ಏನು ಕೃಷ್ಣ ಕೃಷ್ಣನೇ, ಸತ್ವಂ ಸತ್ವಗುಣವೋ ಅಹೋ ಅಥವಾ ರಜ ರಜೋಗುಣವೋ ತಮ ತಮ ಗುಣದ್ದೋ. ಅಂದ್ರೆ ಈಗ ನೀನು ಶಾಸ್ತ್ರದಲ್ಲಿ ಏನಿದೆ ಅದೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋದೆ ಕೃಷ್ಣ. ಆದ್ರೆ ಈಗ ನನಗೆ ಒಂದು ಗೊತ್ತಾಗ್ತಿಲ್ಲ, ಏನಪ್ಪಾ ಅಂತ ಅಂದ್ರೆ ಏ ಶಾಸ್ತ್ರವಿದೆ ಮುತ್ಸೃಜ್ಯ ಅಂದ್ರೆ ಇಲ್ಲಿ ಕೆಲವರು ಇದ್ದಾರೆ, ಅವರು ಎಂತಹವ್ರು ಅಂತ ಅಂದ್ರೆ ಅವರಿಗೆ ಶಾಸ್ತ್ರವಿಧಿ ಮುತ್ಸೃಜ್ಯ ಅಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ಅವರಿಗೆ ಶಾಸ್ತ್ರ ಹೀಗೆ ಮಾಡ್ಬೇಕು ಅಂತ ಇದೆ ಅಂತ ಅವರು ಬಿಟ್ಬಿಟ್ಟಿರ್ತಾರೆ. ಅಂದ್ರೆ ಬಿಟ್ಬಿಟ್ಟಿರ್ತಾರೆ ಅಂದ್ರೆ ಅರ್ಥ ಏನು ಅಂತ ಅಂದ್ರೆ ಒಂದು ತಿರಸ್ಕಾರ ಮನೋಭಾವದಿಂದ, ಏನ್ರಿ ನಾವ್ ಯಾಕ್ರಿ ಶಾಸ್ತ್ರವನ್ನ ಫಾಲೋ ಮಾಡ್ಬೇಕು, ನಾನು ಫಾಲೋ ಮಾಡೋದಿಲ್ಲ ಅಂತ ಕೆಲವರು ಬಿಟ್ಬಿಟ್ಟಿರ್ತಾರೆ. ಈಗ ಕೆಲವರು ಹೇಳ್ಬೇಕು ಅಂದ್ರೆ ಅವರಿಗೆ ಆಚಾರ ವಿಚಾರ ಶಾಸ್ತ್ರ ಪ್ರತಿಯೊಂದು ಗೊತ್ತಿರುತ್ತೆ, ವೇದದ ಅಧ್ಯಾಯವನ್ನೂ ಮಾಡಿರ್ತಾರೆ. ಆದ್ರೆ ಅವರಿಗೆ ತಿರಸ್ಕಾರ ಮನೋಭಾವ, ಅಯ್ಯೋ ನಾನ್ ಯಾಕೆ ಮಾಡ್ಬೇಕು, ನಾನ್ ಮಾಡೋದಿಲ್ಲ. ಈಗ ನಾನಿಲ್ಲಿ ಯಾರನ್ನು ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ, ಜನರಲಿ ಐ ಆಮ್ ಟೆಲಿಂಗ್. ಒಂದು ಮನೆಯಲ್ಲಿ ಅದೇ ರೀತಿಯಾದಂತಹ ಸಾತ್ವಿಕ ಗುಣ ಇದ್ರೂ ಸಹ ಆ ಮನೆಯ ಮಕ್ಕಳು ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ, ನಾವ್ ಯಾಕೆ ಮಾಡ್ಬೇಕು, ಮಾಡೋದಿಲ್ಲ. ಸಂಧ್ಯಾವನ್ನೇ ಯಾಕೆ ಮಾಡ್ಬೇಕು, ಮಾಡೋದಿಲ್ಲ. ಮಾಡಿದ್ರಾಯ್ತು, ಏನ್ ಮಾಡ್ಲೇಬೇಕಂತ ನೀವು ಹೇಳ್ತೀರಾ, ನಾನ್ ಮಾಡಲ್ಲ. ಕೆಲವರು ಇರ್ತಾರೆ ಪಾಪ, ಅವರಿಗೆ ಉಪನಯನ ಸಂಸ್ಕಾರ ಮಾಡಿರ್ತಾರೆ, ಹೇಳ್ಕೊಟ್ಟಿರ್ತಾರೆ, ವೇದಾಧ್ಯಯನ ತರಗತಿಗೆ ಕಳ್ಸಿರ್ತಾರೆ, ಎಲ್ಲ ಮಾಡಿರ್ತಾರೆ. ಎಲ್ಲ ಮಾಡಿದ್ರೂ ಸಹ ಅವರು ಮಾಡೋದಿಲ್ಲ. ಅದಕ್ಕೆ ಒಂದು ಕಾರಣ ತಿರಸ್ಕಾರ, ನಾನ್ ಯಾಕೆ ಮಾಡ್ಬೇಕು, ಮಾಡಿದ್ರಾಯ್ತು ಅಂತ. ಪಾಪ ಇನ್ ಕೆಲವರು ಇರ್ತಾರೆ, ಅವರಿಗೆ ಶಾಸ್ತ್ರ ಗೊತ್ತಿರೋದಿಲ್ಲ ಅಥವಾ ವಿಧಿವಿಧಾನ ಗೊತ್ತಿರೋದಿಲ್ಲ, ಏನು ಗೊತ್ತಿರೋದಿಲ್ಲ. ಅದಕ್ಕೆ ಕಾರಣ ಹಲವಾರು. ಪಾಪ ಅವರ ಮನೆಯಲ್ಲಿ ಯಾರ ಅಪ್ಪ ಅಮ್ಮ ಹೇಳ್ಕೊಡದೆ ಇರಬಹುದು, ಅಥವಾ ತಿಳಿದುಕೊಳ್ಳುವಂತಹ ಆಸಕ್ತಿ ಇದ್ದರೂ ಸಹ ಯಾರು ತಿಳಿಸದೆ ಇರೋರು ಸಹ ಇರಬಹುದು ಅಲ್ವಾ. ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ ಪಾಪ, ಅವರಿಗೆ ಏನು ಗೊತ್ತಿರೋದಿಲ್ಲ, ಒಂಥರ ಮುಗ್ಧರು ಅಂತ ಹೇಳ್ಬೋದು. ನಾನು ಅದೇ ಪದವನ್ನ ಉಪಯೋಗಿಸೋದಿಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಅವರಿಗೆ ದೇವ್ರು ಅಂದ್ರೆ ತುಂಬಾ ಭಕ್ತಿ ಇರುತ್ತೆ. ಭಕ್ತಿ ಅಂದ್ರೆ ಅಯ್ಯೋ ಭಗವಂತ ಅಂದ್ರೆ ಜಸ್ಟ್ ಅವರ ಮನೆಯ ಒಂದು ಪಾರ್ಟ್, ಮನೆ ಅಲ್ಲ ಅವ್ರದೇ ಒಂದು ಪಾರ್ಟ್ ಇದ್ದ ಹಾಗೆ. ಅಯ್ಯೋ ನನಗ್ ಭಗವಂತ ಅಂದ್ರೆ ತುಂಬಾ ಇಷ್ಟ, ರಾಯರು ಅಂದ್ರೆ ತುಂಬಾ ಇಷ್ಟ, ನನಗೆ ರಾಯರ್ ಬಿಟ್ರೆ ನನಗೇನು ಇಲ್ಲ, ಕೃಷ್ಣನ್ ಬಿಟ್ರೆ ಏನೂ ಇಲ್ಲ, ನನಗೂ ಕೃಷ್ಣ ಅಂದ್ರೆ ತುಂಬಾ ಇಷ್ಟ, ನನಗ್ ಭಗವಂತನ ಬಗ್ಗೆ ತಿಳ್ಕೋಬೇಕು, ಎಲ್ಲರಿಗೂ ಆಸೆ ಇರುತ್ತೆ. ಆದ್ರೆ ಅವ್ರಿಗೆ ಪಾಪ ಏನೂ ಗೊತ್ತಿರಲ್ಲ, ಪೂಜೆ ಪುನಸ್ಕಾರ ಹೇಗ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ, ಅಥವಾ ಅವರಲ್ಲಿ ಆ ಪದ್ಧತಿಗಳೇ ಇರೋದಿಲ್ಲ ಅವ್ರಿಗೇನು. ಅದಕ್ಕೆ ನಾನು ಹೇಳ್ತಾ ಇರೋದು ಇಲ್ಲಿ ಶಾಸ್ತ್ರ ಹೇಗ್ ಮಾಡ್ಬೇಕು ಅಂತ ಬಿಟ್ಟಿರ್ತಾರೆ ಅಂತ, ಅದಕ್ಕೆ ನಾನು ಹೇಳಿರೋದು. ಇಲ್ಲಿ ಬಿಟ್ಟಿರೋದು ಅಂದ್ರೆ ಎರಡು ರೀತಿ. ಒಂದು ತಿರಸ್ಕಾರದಿಂದ, ನಾನು ಹೇಳದ್ನಲ್ಲ, ಆ ವಾತಾವರಣ ಎಲ್ಲ ಇದ್ರೂ ಕೆಲವರು ಬಿಟ್ಬಿಟ್ಟಿರ್ತಾರೆ. ಇನ್ನ ಕೆಲವರು ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ರೂ ಸಹ ಪಾಪ ಅವ್ರಿಗೇನು ಗೊತ್ತಿರ್ಲಿಲ್ಲ. ಅಯ್ಯೋ ನಮ್ಗೆ ಇದನ್ನೆಲ್ಲ ಯಾರು ಹೇಳ್ಕೊಟ್ಟೇ ಇರ್ಲಿಲ್ಲ, ನಮಗೇನೂ ಗೊತ್ತಿಲ್ಲ
ಅದಕ್ಕೆ ನಾನ್ ಹೇಳಿದ್ದು ಅವ್ರನ್ನ ಮುಗ್ಧರು ಅಂತ. ಹಾಗಿದ್ರೆ ಇಂಥ ಗೊತ್ತಿಲ್ಲದೆ ಇಲ್ಲಿ ತಿರಸ್ಕಾರ ಮಾಡಿದವ್ರ ಬಗ್ಗೆ ಇಲ್ಲಿ ಅರ್ಜುನ ಕೇಳ್ತಾ ಇಲ್ಲ. ಇಲ್ಲಿ ಅರ್ಜುನ ಕೇಳ್ತಾ ಇರೋರು ಶಾಸ್ತ್ರವಿಧಿ ಮುತ್ಸೃಜ್ಯ ಅಂತ ಹೇಳ್ತಾ ಇರೋದು. ಪಾಪ ಅವರಿಗೆ ಭಗವಂತನ ಬಗ್ಗೆ ತುಂಬಾ ಆಸೆ ಇದೆ. ಪಾಪ ಅವರಿಗೆ ಗೊತ್ತಿಲ್ಲ ಹೇಗ್ ಮಾಡ್ಬೇಕು ಅಂತ. ಅವರು ಹೇಗೆ ಇದನ್ನ ನೀನು ಜಸ್ಟಿಸ್ ಮಾಡ್ತಾ ಹೋಗ್ತೀಯಾ? ಅವ್ರ ಬಗ್ಗೆ ನೀನೇನಂತ ಹೇಳ್ತೀಯಾ ಅಂತ ಅಂತ ಹೇಳ್ತಾ ಹೋಗ್ತಾನೆ. ಆದ್ರೆ ಇಲ್ಲಿ ಒಂದು ಸುಂದರವಾದ ಪದ ಉಪಯೋಗಿಸ್ತಾ ಇದ್ದಾನೆ. ಶ್ರದ್ಧಾ ಶ್ರ ಶ್ರದ್ಧ ಶ್ರದ್ಧಯಾನ್ವಿತಾಹ ಅಂತ. ಅಂದ್ರೆ ಪಾಪ ಅವರಿಗೆ ಶಾಸ್ತ್ರದಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಆದ್ರೆ ಅವರಿಗೆ ತುಂಬಾ ಶ್ರದ್ಧೆ ಇದೆ. ನನಗ್ ತಿಳ್ಕೋಬೇಕು ಅಂತ ನನಗ್ ಆಸೆ. ನನಗ್ ದೇವ್ರು ಅಂತ ಆಸೆ. ಇದಕ್ಕೆ ಇಲ್ಲಿ ಮಧ್ವಾಚಾರ್ಯರು ಹೇಳ್ತಾ ಹೋಗ್ತಾರೆ. ಎಷ್ಟ್ ಚೆನ್ನಾಗ್ ಹೇಳ್ತಾರೆ ಅಂದ್ರೆ, ಆ ಆ ಇಲ್ಲಿ ಆ ಪದನೇ ಹೇಳ್ತಾ ಇದೆ. ಶ್ರದ್ಧಯಾನ್ವಿತ ಅಂದ್ರೆ ಅವ್ರಿಗೆ ಶ್ರದ್ಧೆ ಇದೆ ಅಂತ ಅಂದ್ರೆ ಅಲ್ಲಿಗೆ ಅರ್ಥ ಅವರಿಗೆ ತಿಳಿಯುವ ಯೋಗ್ಯತೆ ಇದೆ. ಅಂದ್ರೆ ಅವರಿಗೆ ತಿಳಿಯೋ ಯೋಗ್ಯತೆ ಇದೆ ಅಂದ್ರೆ ಅರ್ಥ ಏನು? ಅವ್ರಿಗೆ ಭಗವಂತ ತಿಳಿಸೇ ತಿಳಿಸ್ತಾನೆ. ಇವತ್ತಲ್ಲ ನಾಳೆ ಅವ್ರಿಗೆ ಕೈ ಹಿಡಿದು ತಿಳಿಸ್ತಾನೆ. ನೋಡು ನಾನು ಹಿಂಗೆಲ್ಲಾ ಹೇಳಿದ್ದೀನಿ ಅಂತ. ಯಾರಿಗೆ ಆ ಶ್ರದ್ಧೆ ಇದೆ, ಭಗವಂತನ ಬಗ್ಗೆ ಆಸೆ ಇದೆ, ಭಗವಂತನ ಬಗ್ಗೆ ಪ್ರೀತಿ ಇದೆ, ಭಕ್ತಿ ಇದೆ. ಭಕ್ತಿ ಈಸ್ ನಥಿಂಗ್ ಬಟ್ ಪ್ರೀತಿ ಅಲ್ವಾ? ಯಾರಿಗೆ ಭಗವಂತನ ಬಗ್ಗೆ ತುಂಬಾ ಪ್ರೀತಿ ಇದೆ, ನಾವ್ ಹೇಳ್ತೀವಲ್ಲ, ಆ ನಿಷ್ಕಲ್ಮಶವಾಗಿ ನಾವು ಭಗವಂತನನ್ನ ಪ್ರೀತಿಸಿದ್ರೆ, ನಾನ್ ಕೇವಲ ಭಗವಂತನ ಎಡೆಗೆ ಒಂದೇ ಒಂದು ಹೆಜ್ಜೆ ಇಟ್ರೆ ಸಾಕು, ಭಗವಂತ ನನ್ನ ಕಡೆಗೆ 100 ಹೆಜ್ಜೆ ಇಡ್ತಾನಂತೆ. ಏ ಬಾ ಇನ್ನು ಹತ್ರ ಬರ್ತೀನಿ ನಿನಗೆ ಅಂತ. ಹಾಗೆ ಇಲ್ಲಿ ಅದನ್ನೇ ಇಲ್ಲಿ ಮಧ್ವಾಚಾರ್ಯರು ಹೇಳೋದು, ಅವ್ರಿಗೆ ತಿಳಿಯೋ ಯೋಗ್ಯತೆ ಇದೆ. ಅಂದ್ರೆ ಭಗವಂತ ತಿಳಿಸ್ತಾನೆ. ಭಗವಂತ ತಿಳಿಸೋದಷ್ಟೇ ಅಲ್ಲ, ಅಂತಹವರ ಮನೆಗೆ ಭಗವಂತ ಒಂದೇ ಬರ್ತಾನೆ. ಹೇಳ್ತಾರಲ್ಲ, ಹೂವ ಕೊಯ್ಯುವವರ ಮನೆಗೆ ಹುಲ್ಲ ತರುವ ಕೃಷ್ಣ ಅಂತ. ನೀನು ಭಗವಂತನಿಗೆ ಪ್ರೀತಿಯಿಂದ ಒಂದೇ ಒಂದು ಹೂವು ಹಾಕಿದ್ರೆ ಸಾಕಂತೆ, ಅವ್ರ ಮನೆಗ್ ಭಗವಂತ ಹುಲ್ಲು ಎತ್ಕೊಂಡ್ ಬರ್ತಾನಂತೆ. ಅಂದ್ರೆ ಅಲ್ಗರ್ಥ ನಿನ್ನ ಪ್ರಾಣಿ ಪಕ್ಷಿ ನಿನ್ನ ಕರ್ತವ್ಯ ಏನಿದೆ ಅದನ್ನೆಲ್ಲ ಅವ್ನು ತಗೊಂಡ್ಬಿಡ್ತಾನೆ ಅಂತ. ಆ ಎಷ್ಟು ಅದು ಅಂದ್ರೆ ನಾನು ಪ್ರತಿ ಕ್ಲಾಸಲ್ಲೂ ಹೇಳ್ತೀನಿ, ಅನನ್ಯಾಸ್ ಚಿಂತೆಯಂತು ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನೀನ್ ಯಾಕೋ ಯೋಚನೆ ಮಾಡ್ತೀಯಾ? ನಿನ್ ಯೋಗಕ್ಷೇಮ ನನ್ ಜವಾಬ್ದಾರಿ. ನಾನ್ ನಿನ್ ಜೊತೆ ಇದೀನಿ, ಯಾಕೆ ಯೋಚನೆ ಮಾಡ್ತೀಯಾ? ಐ ಆಮ್ ವಿತ್ ಯು ಅಲ್ವಾ? ಅಂದ್ರೆ ಯಾರ್ ನಮ್ ಜೊತೆ ಇದಾರೆ ಅನ್ನಕ್ಕಿಂತ ಅವನು ನಮ್ ಜೊತೆ ಇದಾನೆ ಅನ್ನೋ ಒಂದು ಬಲನೇ, ಆ 100 ಆನೆ ಬಲ ಅಂತಾರಲ್ಲ, ಆ ರೀತಿ 100 ಆನೆಯ ಬಲ ಗೊತ್ತಾಗ್ತಾ ಹೋಗತ್ತೆ, ಬರ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿ. ಅಷ್ಟೇ ಅಲ್ಲ, ಸ್ವಲ್ಪ ಗೊತ್ತು ಅಂತ ಅನ್ನೋದಕ್ಕಿಂತ ಅವರು ಸರಿಯಾಗಿ ಪಾಪ ತಿಳ್ಕೊಂಡಿರೋದಿಲ್ಲ. ಆದ್ರೆ ಕೆಲವರು ಹೇಗೆ ಅಂತ ಅಂದ್ರೆ ಅವರಿಗೆ ವೇದಾಧ್ಯಯನ ಗೊತ್ತಿರುತ್ತೆ, ಅದ್ರ ಅರ್ಥ ಗೊತ್ತಿರುತ್ತೆ. ಆದ್ರೆ ಅಂತಹವರಿಗೆ ಭಗವಂತನ ಬಗ್ಗೆ ನಂಬಿಕೆನೇ ಇಲ್ಲ ಅಂತ ಅನ್ನೋದಕ್ಕಿಂತ ಈ ಏನು ಒಂದು ಶ್ರದ್ಧೆಯಿಂದ ಕೆಲವರು ಪೂಜೆ ಪುನಸ್ಕಾರವನ್ನ ಮಾಡ್ತಾರೆ, ಅಂತಹವರಿಗೆ ಭಗವಂತ ಕೈ ಹಿಡಿತಾನೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ತೇಷಾಂ ನಿಷ್ಠಾತುಕಾ ಕೃಷ್ಣ. ಇಲ್ಲಿ ಕೃಷ್ಣ ಅಂತಾನೆ ಕರಿತಾ ಇದ್ದಾನೆ. ಕೃಷ್ಣ ಅಂತ ಅಂದ್ರೇನೆ ಸರ್ವವನ್ನ ಆಕರ್ಷಿತಗೊಳ್ಳುವವನು, ಆಕರ್ಷಣೆ ಮಾಡುವವನು. ಜಸ್ಟ್ ಈಸ್ ಲೈಕ್ ಜಸ್ಟ್ ಲೈಕ್ ಎ ಮ್ಯಾಗ್ನೆಟ್. ಮ್ಯಾಗ್ನೆಟ್ ಇದ್ದ ಕಡೆ ಹೇಗೆ ಕಬ್ಬಿಣ ಎಲ್ಲ ಆಕರ್ಷಿತವಾಗುತ್ತೋ, ಅದೇ ರೀತಿ ಭಗವಂತ ಇದ್ದಾನೆ ಅಂದ್ರೆ ಅಲ್ಲಿ ಭಗವಂತನ ಭಕ್ತರೆಲ್ಲರನ್ನ ಆಕರ್ಷಣೆ ಮಾಡುವಂತಹ ಶಕ್ತಿ ಅವನಲ್ಲಿದೆ. ಹಾಗಾಗಿ ನಿನ್ಗೆ ಅಷ್ಟೊಂದು ಶಕ್ತಿ ಇದೆ ಅಲ್ವಾ? ಸತ್ವ ಮಹೋ ರಜಸ್ತಮ ಅಂದ್ರೆ ಈಗ ನೋಡು, ಈಗ ನನ್ ಮೇಲ್ ಹೇಳದ್ನಲ್ಲ, ಈಗ ಪಾಪ ಅವರಿಗೆ ಶಾಸ್ತ್ರ ಗೊತ್ತಿಲ್ಲ, ಆದ್ರೆ ತುಂಬಾ ಶ್ರದ್ಧೆಯಿಂದ ಕೂಡಿದ್ದಾರೆ. ಈಗ ನನ್ನ ಗೊಂದಲ ಏನು, ನನ್ನ ಪ್ರಶ್ನೆ ಏನು ಅಂದ್ರೆ, ಇಂತಹವರು ಇಂತ ಇಂತಹವರು ಪೂಜೆ ಮಾಡ್ತಾರಲ್ಲ, ಅಂದ್ರೆ ಶ್ರದ್ಧೆಯಿಂದ ಶಾಸ್ತ್ರ ಗೊತ್ತಿಲ್ಲದೆ ಪೂಜೆ ಮಾಡೋದನ್ನ, ಇಂತಹವರ ಸ್ಥಿತಿ ಏನು? ಇವರು ರಜೋಗುಣಕ್ಕೆ ಸೇರ್ತಾರಾ, ಇವರು ತಾಮಸ ಗುಣಕ್ಕೆ ಸೇರ್ತಾರಾ, ಅಥವಾ ಇವರು ಸಾತ್ವಿಕರು ಅಂತ ಪರಿಗಣಿಸ್ತೀಯಾ ನೀನು? ಹೇಗೆ ಅಂತ ಪರಿಗಣಿಸ್ತೀಯಾ? ಇವರಿಗೆ ನೀನು ಯಾವ ರೀತಿಯಾದಂತಹ ಆ ಫಲವನ್ನ ಕೊಡ್ತಾ ಹೋಗ್ತೀಯಾ?
ಯಾಕೆ ಇಲ್ಲಿ ಪ್ರಶ್ನೆ ಅಂತ ಅಂದ್ರೆ, ಈಗ ನಮ್ಮನ್ನೆಲ್ಲ ಕಾಡುವಂತಹ ಪ್ರಶ್ನೆನೇ ಅಲ್ವಾ? ಈಗ ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತವು ಅಂತ ಅಂದ ತಕ್ಷಣ, ಅಯ್ಯೋ ಈಗೇನೋ ದೊಡ್ಡದಾಗಿ ಕೃಷ್ಣ ಹೇಳ್ಬಿಟ್ನಪ್ಪ, ಈಗ ಶಾಸ್ತ್ರದಲ್ಲಿ ಇದ್ದ ಹಾಗೆ ಮಾಡಬೇಕು ಅಂತ. ನನಗ್ ಶಾಸ್ತ್ರನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಆದ್ರೆ ನನಗ್ ಶ್ರದ್ಧೆ ಇದೆ. ಈಗ ಶ್ರದ್ಧೆ ಇದ್ದ ತಕ್ಷಣ ನನ್ನ ಪೂಜೆಯನ್ನ ಕೃಷ್ಣ ಇಷ್ಟಪಡಲ್ವಾ? ಅಥವಾ ನಾನು ತಮೋ ಗುಣಕ್ಕೆ ಹೋಗ್ತೀನ, ರಜೋ ಗುಣಕ್ಕೆ ಹೋಗ್ತೀನ, ಸಾತ್ವಿಕ ಗುಣಕ್ಕೆ ಹೋಗ್ತೀನ ಅಂತ ನಮ್ಮೆಲ್ಲರಲ್ಲೂ ಸಹ ಈ ಗೊಂದಲಗಳಿರುತ್ತೆ. ಅದೇ ಗೊಂದಲವನ್ನ ಇಲ್ಲಿ ಅರ್ಜುನ ಕೇಳ್ತಾನೆ. ಅದಕ್ಕೆ ಕೃಷ್ಣ ತುಂಬಾ ಸುಂದರವಾಗಿ ಉತ್ತರವನ್ನ ಕೊಡ್ತಾನೆ. ಯೋಚನೆ ಮಾಡ್ಬೇಡ, ನೀನ್ ಯಾಕೆ ಯೋಚನೆ ಮಾಡ್ತೀಯ ಅಂದ್ರೆ, ಈಗ ಅರ್ಜುನನ ಪ್ರಶ್ನೆಗಳೇನಿದೆ ಇದೆಲ್ಲ ನಮಗೆ ಮೂಡುವಂತಹ ಪ್ರಶ್ನೆಗಳೇ. ಅಂದ್ರೆ ಹೌದಾ, ನಾನು ಯಾವ ರೀತಿ ಇರ್ಬೇಕು? ಈಗ ಒಬ್ಬ ವ್ಯಕ್ತಿಯನ್ನ ನಾವು ಪ್ರೀತಿಸ್ತೀವಿ ಅಂತ ಅಂದ ತಕ್ಷಣ ಆ ನಮ್ಮ ಮನಸ್ಸಿನಲ್ಲಿ ಫಸ್ಟ್ ಮೂಡೋದೇನು ಅಂತ ಅಂದ್ರೆ, ಅವನನ್ನ ನಾವು ಪ್ರೀತಿಸ್ಬೇಕು, ಅವನನ್ನ ನಾವು ಪಡಿಬೇಕು ಅಂತ ಇಷ್ಟಪಡ್ತೀವಿ ಅಲ್ವಾ? ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಯನ್ನ ಇಷ್ಟಪಟ್ವಿ ಅಂದ್ರೆ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂತೀವಿ ಅಂತ ಅನ್ಕೊಳ್ಳೋಣ. ಮದ್ವೆ ಮಾಡ್ಕೊಳ್ಳೋದೇ ಅಂತಿಮನ ಅಂತ ಅಂದ್ರೆ ನೋ, ಅದು ಬಿಗಿನಿಂಗ್ ಅಷ್ಟೇ. ಆಮೇಲೇನು, ಪ್ರತಿದಿನ ಆ ವ್ಯಕ್ತಿಯನ್ನ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಪ್ರೀತಿಸ್ಬೇಕು, ಇನ್ನೂ ಹತ್ರ ಆಗ್ಬೇಕು ಆ ವ್ಯಕ್ತಿಗೆ ಅಲ್ವಾ? ನಾನು ಯಾವ ಕೆಲಸ ಮಾಡಿದ್ರೆ ಆ ವ್ಯಕ್ತಿಗೆ ಇಷ್ಟ ಆಗುತ್ತೆ, ಯಾವ ರೀತಿ ಅಡಿಗೆ ಮಾಡಿದ್ರೆ ಇಷ್ಟ ಆಗುತ್ತೆ, ಯಾವ ರೀತಿ ಡ್ರೆಸ್ ಮಾಡ್ಕೊಂಡ್ರೆ ಇಷ್ಟ ಆಗುತ್ತೆ, ಹೌ ವಿ ಥಿಂಕ್. ಅದೇ ರೀತಿ ಈಗ ನಾವು ಕೃಷ್ಣನನ್ನ ನಾವು ಅಷ್ಟೊಂದು ಆರಾಧನೆ ಮಾಡ್ತೀವಿ ಅಂದ ತಕ್ಷಣ, ನನ್ನ ಆರಾಧನೆಯಲ್ಲಿ ನನ್ನ ಪ್ರೀತಿಯಲ್ಲಿ ಏನೂ ಕಮ್ಮಿ ಇರಬಾರ್ದು ಅಲ್ವಾ? ಯಾಕೆ ಕಮ್ಮಿ ಇರಬಾರ್ದು ಅಂತ ಅಂದ್ರೆ, ನಮಗ್ ಆಸೆ ನಾವ್ ಇನ್ನೂ ಅವನಿಗೆ ಹತ್ರದಲ್ಲೇ ಇರ್ಬೇಕಪ್ಪ. ಈಗ ಹೇಗೆ ಅಂತ ಅಂದ್ರೆ, ಒಂದು ಸಲ ನಮ್ಗೆ ಅದರ ರುಚಿ ನೋಡಿದ ಮೇಲೆ ನಮ್ಗೆ ಅದನ್ನ ಹೇಗೆ ಕೆಲವು ಐಟಮ್ಸ್ ನ ಬಿಡೋದಿಕ್ ಆಗೋದಿಲ್ಲ, ಹಾಗೆ ಕೃಷ್ಣ ಅನ್ನೋದು ನನ್ನ ಜೀವನದಲ್ಲಿ ಹಾಸು ಹೊಕ್ಕಾಗೋಗ್ಬಿಟ್ಟಿದಾನೆ. ಈಸ್ ಎವ್ರಿಥಿಂಗ್ ಟು ಮೀ. ಅವನು ನನಗೆಲ್ಲ ಆಗೋಗ್ಬಿಟ್ಟಿದಾನಲ್ವಾ? ಹೀಗೆಲ್ಲ ಆದ್ಮೇಲೆ ಈ ಹುಡುಗಿರಿಗೆ ಒಂದು ಭಯ ಇರುತ್ತೆ. ನಾನು ಅವನನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ಅವನ್ ನನ್ನನ್ ಬಿಟ್ಬಿಟ್ರೆ ಗತಿ ಏನಪ್ಪಾ ಅಲ್ವಾ? ಪ್ರೀತಿ ಯಾವಾಗಲೂ ಸಹ ಭಯದಲ್ಲೇ ಇರುತ್ತೆ. ಎಲ್ಲಿ ನನ್ನನ್ನ ಬಿಟ್ಬಿಡ್ತಾನೋ, ಎಲ್ಲಿ ನನ್ನನ್ನ ಮರೆತು ಬಿಡ್ತಾನೋ ಅಲ್ವಾ? ಯಾವಾಗ್ಲೂ ಆ ಭಯ ಒಂದು ಕಾಡ್ತಾ ಇರುತ್ತೆ. ಅದೇ ರೀತಿ ನಿಜವಾದ ಭಕ್ತನಿಗೆ ನನ್ನನ್ನ ನಾನ್ ನನ್ನ ಯಾವುದೇ ಒಂದು ಹರ್ಕತ್ ಅಂತ ಹೇಳ್ತಾರೆ ಅಂದ್ರೆ, ನನ್ನ ಸ್ವಭಾವದಿಂದ ಭಗವಂತ ನನ್ನನ್ನ ದೂರ ಮಾಡಬಾರದು. ನಾನು ಯಾವಾಗ್ಲೂ ಅವನಿಗೆ ಹತ್ತಿರವಾಗೇ ಇರ್ಬೇಕು. ಇದು ಸಾತ್ವಿಕ ಆಸೆ, ಇದಿರ್ಬೇಕು ಅಲ್ವಾ? ಅಂದ್ರೆ ನಾನು ಇನ್ನೂ ಅವನಿಗೆ ಹತ್ರ ಆಗ್ಬೇಕು, ಅವನು ಯಾವತ್ತೂ ನನ್ನಿಂದ ಬಿಟ್ಟು ಹೋಗಬಾರ್ದು ಅನ್ನೋದು ಹೇಗಿರುತ್ತೆ ಒಂದು ಹೆಣ್ಣಿಗೆ, ಅದೇ ರೀತಿ ಎಲ್ಲ ಭಕ್ತರಿಗೂ ಇರುತ್ತೆ. ಭಗವಂತ ನನ್ನನ್ನ ಯಾವುದೇ ರೀತಿಯಾದಂತ ನನ್ನನ್ನ ದೂರ ಮಾಡ್ಬೇಡಪ್ಪ, ನೀನ್ ಯಾವಾಗ್ಲೂ ನನ್ ಜೊತೆ ಇರೋ ಸಾಕು, ನಂಗೇನೂ ಬೇಡ, ನೀನ್ ನನ್ ಜೊತೆ ಇರು ಅಂತ ಯಾವಾಗ್ಲೂ ಒಬ್ಬ ನಿಜವಾದ ಭಕ್ತ ಕೇಳ್ತಾನೇ ಇರ್ತಾನೆ. ಅದೇ ರೀತಿ ಈಗ ಇವನಿಗೂ ಸ್ವಲ್ಪ ಭಯ ಶುರು ಆಗ್ಬಿಡ್ತು. ಹಾಗಾದ್ರೆ ಇದು ರಜೋಗುಣ ಸೇರುತ್ತಾ, ತಮೋ ಗುಣ ಸೇರುತ್ತಾ, ಅಥವಾ ಸಾತ್ವಿಕ ಗುಣಕ್ಕೆ ಸೇರುತ್ತಾ? ಯಾಕೆ ಇಲ್ಲಿ ಅರ್ಜುನನಿಗೆ ಇಷ್ಟೊಂದು ಗೊಂದಲಗಳು ಉಂಟಾಗುತ್ತೆ ಅಂತ ಅಂದ್ರೆ, ಈಗ ಆಲ್ರೆಡಿ ಗುಣತ್ರಯ ವಿಭಾಗ ಯೋಗದಲ್ಲಿ ಅವನು ತಿಳ್ಕೊಂಡ್ಬಿಟ್ಟಿದ್ದಾನೆ, ರಜೋಗುಣದವ್ರು ಹೇಗಿರ್ತಾರೆ, ತಮೋ ಗುಣದವ್ರು ಹೇಗಿರ್ತಾರೆ, ಸಾತ್ವಿಕ ಗುಣದವ್ರು ಹೇಗಿರ್ತಾರೆ ಅಂತ. ಹಾಗಾಗಿ ಆ ಮೂರು ಗುಣಗಳನ್ನ ಬಿಡೋದು ಹೇಗೆ, ನಿನಗೆ ಇನ್ನಷ್ಟು ಹತ್ತಿರ ಆಗೋದು ಹೇಗೆ ಅಂತ ಅರ್ಜುನನ ಗೊಂದಲ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಭಗವಂತ ಯಾವ ರೀತಿ ಉತ್ತರವನ್ನ ಕೊಡ್ತಾನಪ್ಪ ಅಂತ ಅಂದ್ರೆ, ಭಗವಾನು ವಾಚ, ದೇವೋತ್ತಮ ಹೇಳ್ತಾ ಹೋಗ್ತಾನೆ. ಏನಂತ ಹೇಳ್ತಾನಪ್ಪ ಅಂದ್ರೆ, ತ್ರಿವಿಧ, ಮೂರು ಬಗೆಗಳ ಭವತಿ ಆಗುತ್ತದೆ ಶ್ರದ್ಧೆಯು, ದೇಹಿನಾಂ ದೇಹಿಗಳು, ಸಾ ಅದು ಸ್ವಭಾವ ಸ್ವಭಾವಸ ಅಂದ್ರೆ ಅವರ ಐಹಿಕ ತ್ರಿಗುಣಗಳಿಗೆ ಅನುಸಾರವಾಗಿ, ಸಾತ್ವಿಕಿ ಸತ್ವಗುಣದ, ರಾಜಸಿ ರಜೋಗುಣದ, ಚ ಕೂಡ ಏವ ಖಂಡಿತವಾಗಿಯೂ, ತಾಮಸಿ ತಮೋಗುಣದ್ದು, ಚ ಮತ್ತು ಇತಿ ಹೀಗೆ, ತಾಮ್ ಇದನ್ನು ಶೃಣು ನನ್ನಿಂದ ಆಲಿಸು. ಅದಕ್ಕೆ ಹೇಳಿದ್ದು ಭಗವಂತ ಹಿ ಸೋ ಸ್ವೀಟ್ ಅಂತ. ಅವನ್ ಹೇಳಿದ್ದೇನು, ಶೃಣು
ಕೇಳು ನಾನ್ ಹೇಳ್ತೀನಿ. ನಿಂಗೇನೇನ್ ಗೊಂದಲ ಇದೆ ಎಲ್ಲ ನಾನ್ ಹೇಳ್ತೀನಿ ಕೇಳು. ಅದಕ್ಕೆ ಹೇಳಿದ್ದು ಭಗವಂತನ ಮಾತುಗಳು ಇದು ಅಂತ. ಸೊ ಇಲ್ಲಿ ಶಾಸ್ತ್ರ ಮುಖ್ಯ ಅಂತ ನಾನ್ ಹೇಳ್ದೆ. ಇಲ್ಲ ಅಂತ ನಾನ್ ಹೇಳ್ತಾ ಇಲ್ಲ. ಆದ್ರೆ ಶಾಸ್ತ್ರಕ್ಕಿಂತಲೂ ಸಹ ಮುಖ್ಯವಾಗಿ ಬೇಕಾಗಿರೋದು ಶ್ರದ್ಧೆ. ನಿನ್ನಲ್ಲಿ ಶ್ರದ್ಧೆ ಇದೆಯಾ? ನಿನಗೆ ಶಾಸ್ತ್ರ ಗೊತ್ತಿಲ್ಲ ಅಂದ್ರೂ ನಡೆಯುತ್ತೆ. ಅಂದ್ರೆ ಹೊಸದಾಗಿ ಮನೆಗೆ ಬಂದ ಹೆಣ್ಣಿಗೆ ಹೇಳ್ತಾರಲ್ವಾ, ನಿನಗ್ ನಮ್ಮೆಲ್ಲರ ಮೇಲೆ ಪ್ರೀತಿ ಇದೆ ಅಲ್ವಾ, ಸಾಕು ನಮ್ಮ ಆಚಾರ ವಿಚಾರವನ್ನ ನೀನ್ ಕಲ್ತ್ಕೋಬಹುದು, ವಿ ವಿಲ್ ಗಿವ್ ಯು ಟೈಮ್ ಅಂತ ಹೇಗ್ ಹೇಳ್ತಾರೆ, ಅದೇ ರೀತಿ ಒಬ್ಬ ನಿಜವಾದ ಭಕ್ತನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಶಾಸ್ತ್ರ ಇಲ್ಲ ಅಂದ್ರೂ ಪರವಾಗಿಲ್ಲ, ಶ್ರದ್ಧೆ ಇದೆಯಾ ಅದು ತುಂಬಾ ಮುಖ್ಯ. ಸೊ ಇಲ್ಲಿ ನೀನೇ ಹೇಳ್ದೆ ಶ್ರದ್ಧೆ ಇದೆ ಅಂತ. ಶ್ರದ್ಧಯಾನ್ವಿತಾಹ ಅಂತ ನೀನೇ ಮುಂಚೆನೆ ಹೇಳ್ಬಿಟ್ಟಿದ್ಯಾ ಅರ್ಜುನ. ರಜೋಗುಣ ತಮೋಗುಣ ಸಾತ್ವಿಕ ದಟ್ ಈಸ್ ಸೆಕೆಂಡರಿ. ಫಸ್ಟೇ ನೀನೇನ್ ಹೇಳ್ದೆ? ಶ್ರದ್ಧೆ ಇದೆ. ಅಲ್ಲಿಗೆ ಅರ್ಥ ಏನು? ಯು ಆರ್ ಕ್ವಾಲಿಫೈಡ್. ಅದೇ ರೀತಿ ನಿನ್ಗೇನ್ ಬೇಕು, ಏನ್ ತಿಳ್ಕೋಬೇಕು ಅಂತ ಇದ್ಯಾ? ತಾಮಸ ಗುಣ, ರಜೋಗುಣ, ತಮೋಗುಣದ ಬಗ್ಗೆ ತಿಳ್ಕೋಬೇಕಂತ ಇದ್ಯಾ? ಆದ್ರೆ ಈ ರಜೋಗುಣ, ತಮೋಗುಣ ಮತ್ತೆ ಸಾತ್ವಿಕ ಗುಣ ಏನಿದೆ, ಇದು 2 ರೀತಿ ಬರ್ತಾ ಹೋಗುತ್ತೆ ನಿನಗೆ. ಹೇಗೆ ಅಂದ್ರೆ, ಒಂದು ಸ್ವಭಾವಚ, ಬೈ ಬರ್ತ್. ಬೈ ಬರ್ತ್ ಅಂತ ಅಂದ್ರೆ, ಈಗ ನಾನು ಹೇಳದ್ನಲ್ಲ, ಮೊದಲಿಗೂ ನಾನು ಅದೇ ಎಕ್ಸಾಂಪಲ್ಲೇ ಕೊಟ್ಟಿದ್ದು. ನೀನು ಯಾವ ಮನೇಲಿ ಇದೆಯಾ ಅನ್ನೋದಕ್ಕಿಂತ ನಮ್ಮೆಲ್ಲರ ಮನೆಯಲ್ಲಿ ಒಂದು ಸಲ ನಾವು ಕಣ್ಣು ಹಾಯಿಸಿದಾಗ ಅಲ್ಲಿ ಯಾವ ರೀತಿ ಪ್ರಭಾವ ಇದೆ ಅನ್ನೋದಕ್ಕಿಂತ ಮಕ್ಕಳಲ್ಲಿ ಆ ನನಗೆ ಭಗವಂತ ಬೇಡ ಅನ್ನೋದು ಮೂಲ ಆಗೋಗ್ಬಿಟ್ಟಿರುತ್ತೆ ಅಲ್ವಾ. ನಾವ್ ಏನೇ ಹೇಳಿದ್ರು ಸಹ ಅವರಿಗೆ ಭಗವಂತನ ಬಗ್ಗೆ ಆಸೆನೇ ಇರೋದಿಲ್ಲ. ಅವ್ರ ಮನೇಲಿ ಪ್ರತಿನಿತ್ಯ ಹೋಮ ಹವನ ಎಲ್ಲಾ ನಡೀತಿರುತ್ತೆ, ಪೂಜೆ ಪುನಸ್ಕಾರ ನಡೀತಿರುತ್ತೆ, ಆದ್ರೂ ಅವ್ರಿಗೆ ಏನು ಇಂಟ್ರೆಸ್ಟೇ ಇರೋದಿಲ್ಲ. ಅದೇ ಕೆಲವ್ರ ಮನೆಯಲ್ಲಿ ಇಲ್ಲ, ಭಗವಂತ ಬೇಕು, ಭಗವಂತ ಇದ್ದಾನೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಪ್ರಹ್ಲಾದ ಮಹಾರಾಜರು ಅಲ್ವಾ, ಮಾತೆತ್ತಿದ್ರೆ ಸಾಕು ನನ್ನ ಹರಿ ನನ್ನ ಹರಿ ನನ್ನ ಹರಿ ಅಂತ ಹೇಳ್ತಾ ಇದ್ರು. ಆ ರೀತಿ ಬೈ ಬರ್ತ್. ಇನ್ನೊಂದು ಪ್ರಭಾವ. ಪ್ರಭಾವ ಅಂತ ಅಂದ್ರೆ ಎಲ್ಲೋ ಪಾಠಗಳು ಕೇಳ್ತೀವಿ, ಎಲ್ಲೋ ಒಂದು ಕೇಳ್ತೀವಿ, ಅದ್ ಕೇಳಿದ ತಕ್ಷಣ ನಮ್ಗೆ ಆಸೆ ಆಗೋಗ್ಬಿಡುತ್ತೆ, ಎಸ್ ನಾನು ಅಲ್ಲಿರ್ಬೇಕು, ನಾನು ಹಾಗ್ ಮಾಡ್ಬೇಕು, ನಾನು ಹೀಗಿರ್ಬೇಕು. ಆದ್ರೆ ಈ ಸ್ವಭಾವದಿಂದ ಬಂದಿರೋದು ಲೈಫ್ ಲಾಂಗ್ ಇರುತ್ತೆ. ಹುಟ್ಟು ಗುಣ ಅಂತ ಹೇಳ್ತೀವಲ್ಲ, ಇದು ಲೈಫ್ ಲಾಂಗ್ ಇರುತ್ತೆ. ಪ್ರಭಾವದಿಂದ ಬಂದಿದ್ದು ಪ್ರಭಾವ ಮುಗಿದ ಮೇಲೆ ಅದು ಹೋಗ್ಬಿಡುತ್ತೆ. ಯಾರೋ ಈ ಪೂಜೆ ಮಾಡಿ ಒಳ್ಳೇದಾಗತ್ತೆ, ಆ ಪೂಜೆ ಮಾಡ್ತಾರೆ, ಇನ್ನೊಂದ್ ಪೂಜೆ ಮಾಡಿ ಒಳ್ಳೇದಾಗತ್ತೆ, ಆ ಪೂಜೆ ಮಾಡ್ತಾರೆ, ಇನ್ನೊಂದ್ ಪೂಜೆ ಮಾಡಿ ಇನ್ನೊಂದ್ ಪೂಜೆ ಮಾಡ್ತಾರೆ, ಮತ್ತೊಂದ್ ಪೂಜೆ ಮಾಡಿ ಮತ್ತೊಂದ್ ಪೂಜೆ ಮಾಡ್ತಾರೆ. ನೀನ್ ಪರ್ಮನೆಂಟ್ ಆಗಿ ಒಬ್ರನ್ನ ಇಟ್ಕೊಂಡೇ ಇಲ್ವಲ್ಲ ದೇವ್ರನ್ನ. ಯಾಕೆ ಇಲ್ಲಿ ಪರ್ಮನೆಂಟ್ ಅಂತ ವರ್ಡ್ ನ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಹರಿ ಸರ್ವೋತ್ತಮ ಅಂತ ನಿನಗೆ ಗೊತ್ತಾದಾಗ ನೀನು ಯಾಕೆ ಪದೇ ಪದೇ ಈ ಈ ತರ ಆ ತರ ಆ ತರ ಈ ತರ ಅಂತ ಮಂಗದ ಹಾಗೆ ಮರದಿಂದ ಮರಕ್ಕೆ ಹಾರ್ತಾ ಇದೀಯಾ? ಹಾರುವ ಅವಶ್ಯಕತೆ ಇದೆಯಾ? ಇಲ್ಲ. ಹಾಗಾಗಿ ಇಲ್ಲಿ ಅವನಿಗೆ ಯಾವುದು ಇದೆ ಅನ್ನೋದು ಮೊದಲು ತಿಳ್ಕೋಬೇಕು ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ತ್ರಿವಿಧ ಭವತಿ ಶ್ರದ್ಧಾಃ ದೇಹಿನಾಂ ಸ ಸ್ವಭಾವಜ. ಅಂದ್ರೆ ಈ ರೀತಿ 3 ಗುಣಗಳು, ಸಾತ್ವಿಕ ಗುಣ, ರಜೋಗುಣ, ತಮೋಗುಣ, ಯಾವ ರೀತಿ ಶ್ರದ್ಧೆ ಇದೆ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಹಾಗೇನೆ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ಅಂದ್ರೆ ಈ 3 ಗುಣಗಳ ಬಗ್ಗೆ, ಅಂದ್ರೆ ರಜೋಗುಣ, ತಮೋಗುಣ ಮತ್ತೆ ಸಾತ್ವಿಕ ಗುಣದ ಬಗ್ಗೆ ನಿನಗೀಗ ಏನು ಅನುಮಾನ ಬಂದಿದೆ ಅದನ್ನ ನಾನು ಮತ್ತೆ ಹೇಳ್ತೀನಿ ಕೇಳು. ಒಳ್ಳೇದು ಕೆಟ್ಟದ್ದು ಅಂತ ನಾವು ತಿಳಿಬಹುದು ಅಷ್ಟೆ. ಅಂದ್ರೆ ರಜೋಗುಣ ಒಳ್ಳೇದಾ, ತಮೋಗುಣ ಒಳ್ಳೇದಾ, ಸಾತ್ವಿಕ ಗುಣ ಒಳ್ಳೇದಾ, ಅಥವಾ ನಾನೀಗ ಪೂಜೆ ಮಾಡ್ತಾ ಇದ್ದೀನಲ್ಲ ಇದು ಒಳ್ಳೇದಾ, ಇದ್ರಲ್ಲಿ ಯಾವ್ದು ಮುಖ್ಯ, ಶ್ರದ್ಧಾ ಮುಖ್ಯನಾ ಅಥವಾ ಶಾಸ್ತ್ರ ಮುಖ್ಯನಾ, ಈ ರೀತಿ ನಾವು ಇದು ಒಳ್ಳೇದಾ ಅದು ಕೆಟ್ಟದಾ ಅಂತ ನಾವು ತುಲನೆಯಲ್ಲಿ ಮಾಡ್ತಾ ಹೋಗ್ತೀವಿ. ಆದರೆ ನಾನು ಮತ್ತೆ ಈ 3 ಗುಣದ ಬಗ್ಗೆ ನಿನಗೆ ಮತ್ತೆ ವಿವರಣೆಯನ್ನ ಕೊಡ್ತೀನಿ ಕೇಳು. ಅಂದ್ರೆ ಇನ್ನೂ ನೀನು ಅರ್ಥ ಮಾಡ್ಕೋ ಅಂತ ಹೇಳ್ತಾ ಹೋಗ್ತಾನೆ.
ಏನನ್ನ ಅರ್ಥ ಮಾಡ್ಕೋಬೇಕಪ್ಪ ಅಂತ ನೋಡೋದಾದ್ರೆ, ಸತ್ವ ಅನುರೂಪ ಅಂದ್ರೆ ಸಾತ್ವಿಕ ಸಾತ್ ಸಾರಿ ಸತ್ವ ಅನುರೂಪ ಅಸ್ತಿತ್ವಕ್ಕೆ ಅನುಸಾರವಾಗಿ ಸರ್ವಸ್ಯ ಪ್ರತಿಯೊಬ್ಬನು ಶ್ರದ್ಧೆಯು ಭವತಿ ಉಂಟಾಗುತ್ತದೆ. ಭಾರತ ಭರತಪುತ್ರನೇ, ಶ್ರದ್ಧಾ ಮಯ ಪೂರ್ಣನಾದ ಅಯಂ ಈ ಪುರುಷ ಜೀವಿಯು ಯಹ ಯಾರು ಯತ್ ಯಾವ ಶ್ರದ್ಧೆಯುಳ್ಳವನು ಸಹ ಅದೇ ಏವ ಖಂಡಿತವಾಗಿಯೂ ಸಹ ಅವನು. ಅಂದ್ರೆ ಭರತ ವಂಶದಲ್ಲಿ ಹುಟ್ಟಿರುವಂತಹವನೇ, ಅಂದ್ರೆ ಜ್ಞಾನದ ಬೆಳಕಲ್ಲಿ ನೀನು ಹುಟ್ಟಿದ್ಯಾ, ಜ್ಞಾನದ ವಂಶದಲ್ಲಿ ಹುಟ್ಟಿದ್ಯಾ. ಅಷ್ಟೇ ಅಲ್ಲ, ನೀನು ಭರತ ಅಂದ್ರೆ ಭರತ ವಂಶದಲ್ಲೇ ಶ್ರೇಷ್ಠನಾಗಿರೋನು. ಹಾಗಾಗಿ ನಿನಗೆ ನಾನಿಲ್ಲಿ ಹೇಳ್ತಾ ಇದ್ದೀನಿ ಕೇಳು. ಅಂದ್ರೆ ವಿವಿಧ ಪ್ರಕೃತಿ ಗುಣಗಳು ಏನ್ ಮಾಡ್ತಾ ಹೋಗುತ್ತೆ, ಮನುಷ್ಯನ ಬದುಕಿನಲ್ಲಿ ವಿವಿಧ ರೀತಿಯಲ್ಲಿ ಅದು ಶ್ರದ್ಧೆಯನ್ನ ಬೆಳಗಿಸ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಯಾವ ರೀತಿನಪ್ಪ ಅಂತ ಅಂದ್ರೆ, ಈ ರೀತಿ ನಮಗೆ ಒಬ್ಬ ವ್ಯಕ್ತಿಯನ್ನ ಗುರುತು ಮಾಡೋದಕ್ಕೆ ಅದು ನಮಗೆ ಸಹಾಯ ಮಾಡುತ್ತೆ. ಈಗ ಅವನು ರಜೋಗುಣದವನ, ಸಾತ್ವಿಕ ಗುಣದವನ ಅಥವಾ ತಮೋ ಗುಣದವನ ಅಂತ ಒಬ್ಬ ಮನುಷ್ಯನನ್ನ ಗುರುತಿಸೋದಕ್ಕೆ, ಕಂಡು ಹಿಡಿಯೋದಕ್ಕೆ ಅದು ನಮಗೆ ಸಹಾಯ ಮಾಡುತ್ತೆ. ಯಾವುದು ಅಂದ್ರೆ ಸತ್ವಾನ್ ರೂಪಾ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಜೀವಿಗಳಿಗೆ ಅನುರೂಪವಾಗಿ ಅನುಗುಣಗಳು ಆಗ್ತಾ ಹೋಗುತ್ತೆ. ಅಂದ್ರೆ ಅವನ ಗುಣ ಸ್ವಭಾವ ಇರುತ್ತೆ. ಇಲ್ಲಿ ಗುಣ ಅಂತ ಅಂದ್ರೆ ಅವನ ನಂಬಿಕೆ. ಶ್ರದ್ಧೆನೇ ನಂಬಿಕೆ. ಶ್ರದ್ಧೆ ಅಂದ್ರೆ ಬೇರೆ ಏನೂ ಅಲ್ಲೇ ಅಲ್ಲ, ನಂಬಿಕೆನೇ ಶ್ರದ್ಧೆ. ಭಗವಂತ ಇದ್ದಾನೆ ಅಂತ ಅಂದ್ರೇನೆ ಅಲ್ವಾ, ನಮ್ಮಲ್ಲಿ ಒಂದು ನಂಬಿಕೆ ಆಟೋಮೆಟಿಕಲಿ ಹೇಗೆ ಮೂಡುತ್ತೆ, ಆ ರೀತಿ ಇಂತಹವರು ನಂಬಿಕೆ, ಈ ನಂಬಿಕೆ ಏನಾಗ್ತಾ ಹೋಗುತ್ತೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಯಾಕೆ ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಆಗ್ತಾ ಹೋಗುತ್ತೆ ಅಂದ್ರೆ, ಈ ನಂಬಿಕೆ ಅನ್ನೋದು ಅಂದ್ರೆ ಶ್ರದ್ಧೆ ಈಸ್ ನಥಿಂಗ್ ಬಟ್ ನಂಬಿಕೆ. ಈ ನಂಬಿಕೆ ಅನ್ನೋದು ಯಾರೋ ಹೇಳಿದ್ರೆ ಬರೋ ಅಂತದ್ದಲ್ಲ. ಹೇಳ್ತೀವಲ್ಲ ಎರಡು ರೀತಿ, ಒಂದು ಪ್ರಭಾವ, ಇನ್ನೊಂದು ಸ್ವಭಾವ. ಒಂದು ಬೈ ಬರ್ತ್ ಭಗವಂತ ಇದ್ದೇ ಇದ್ದಾನೆ ಅನ್ನೋ ನಂಬಿಕೆ. ಇನ್ನೊಂದು, ಆ ನಂಬಿಕೆ ಬರ್ಬೇಕು ಅಂದ್ರೆ ಅದು ಒಳಗಿನಿಂದ ತಾನಾಗಿಯೇ ಮೂಡಬೇಕೇ ವಿನಃ ಇನ್ಯಾರೋ ಹೇಳಿದ್ರೆ ಅದು ಬರೋದಿಕ್ಕೆ ಸಾಧ್ಯವೇ ಇಲ್ಲ. ಹಾಗೇನೆ ಯಾಕೆ ಇಲ್ಲಿ ಈ ರೀತಿ ಹೇಳ್ತಾ ಇದ್ದಾನೆ ಅಂದ್ರೆ, ಶ್ರದ್ಧೆಯ ಶ್ರದ್ಧೆಯ ಯಾಯೋ ಪುರುಷ ಅಂದ್ರೆ, ಯಾಕೆ ಅಂದ್ರೆ ಜೀವಿ ಅಂದ್ರೇನೆ ನಂಬಿಕೆ. ಈಗ ನಾವು ಬದುಕಿದೀವಿ ಅಂದ್ರೆ ಯಾವುದೋ ಒಂದು ನಂಬಿಕೆ ಮೇಲೆ ನಾವೆಲ್ಲರೂ ಬದುಕಿದೀವಿ ಅಲ್ವಾ. ಹಾಗಾಗಿ ಇಲ್ಲಿ ಭಗವಂತ ಏನ್ ಹೇಳ್ತಾ ಹೋಗ್ತಾನೆ ಅಂತ ಅಂದ್ರೆ, ಯಾವ ರೀತಿ ಶ್ರದ್ಧೆ ಇದೆ ಆ ರೀತಿ ಆ ವ್ಯಕ್ತಿ ಆಗ್ತಾ ಹೋಗ್ತಾನೆ. ಅಂದ್ರೆ ಈಗ ನಂಬಿಕೆ ಅನ್ನೋದು ಸಾತ್ವಿಕವಾದ ನಂಬಿಕೆಯ, ಅಥವಾ ನಂಬಿಕೆ ಅನ್ನೋದು ರಾಜಸ ನಂಬಿಕೆಯ, ಅಥವಾ ನಂಬಿಕೆ ಅನ್ನೋದು ತಾಮಸ ನಂಬಿಕೆಯೋ, ಅದೇ ರೀತಿ ಆ ವ್ಯಕ್ತಿ ಆಗ್ತಾನೆ. ಅಂದ್ರೆ ಸಾತ್ವಿಕ ವ್ಯಕ್ತಿ, ರಾಜಸ ವ್ಯಕ್ತಿ ಮತ್ತೆ ತಾಮಸ ವ್ಯಕ್ತಿಯಾಗಿ ಅವನು ರೂಪುಗೊಳ್ತಾ ಹೋಗ್ತಾನೆ. ಹಾಗೂ ಇದು ಹುಟ್ಟಿನಿಂದಲೇ ಬರಬೇಕಾದಂತಹ ನಂಬಿಕೆ. ನಂಬಿಕೆ ಯಾರೋ ಹೇಳ್ಕೊಟ್ರೆ ಬರುವಂತದ್ದಲ್ವೇ ಅಲ್ಲ. ಹೇಳಿದ್ನಲ್ಲ, ಅದು ತಾನಾಗಿಯೇ ಬರ್ಬೇಕು. ಪ್ರಹ್ಲಾದನ ಹಾಗೆ ಬೈ ಬರ್ತ್ ಇಲ್ಲ, ಭಗವಂತ ಇದ್ದಾನೆ. ಹಾಗೇನೆ ಕೆಲವರು ಹೊರಗಿನ ಪ್ರಭಾವದಿಂದ ಆ ರೀತಿ ನಂಬಿಕೆಯನ್ನ ಮೂಡಿಸ್ಕೊಳ್ತಾ ಹೋಗ್ತಾರೆ. ಆದ್ರೆ ಅವರಿಗೆ ಒಳಗೆಯೂ ನಂಬಿಕೆ ಇರಬೇಕು. ಈಗ ಹೌದು, ಯಾರೋ ಹೇಳಿದ್ರು ಕೃಷ್ಣನನ್ನ ಭಕ್ತಿ ಮಾಡಿದ್ರೆ ನಮ್ಗೆ ಸ್ವರ್ಗ ಸಿಕ್ಕತ್ತಂತೆ, ಮತ್ತೆ ನಾವು ಹುಟ್ಟು ಬರೋದಿಲ್ವಂತೆ ಅಂತ ತಲೆಯಲ್ಲಿ ಕೂತ್ಕೊಳ್ಳೋದಲ್ಲ. ಈ ಪ್ರಭಾವ ಏನಾಗುತ್ತೆ, ತಲೆಗೆ ಬೇಗ ಹೋಗತ್ತೆ. ಆದ್ರೆ ಹೃದಯದಲ್ಲಿ ಕೂತ್ಕೊಳ್ಳೋದು ನಿಜಕ್ಕೂ ತುಂಬಾ ಕಷ್ಟ. ಆದ್ರೆ ಇದು ಹೃದಯದಲ್ಲಿ ಹೋಗಿ ಕೂತ್ಕೋಬೇಕು. ಇಲ್ಲ, ಭಗವಂತ ಇದ್ದಾನೆ, ಭಗವಂತನನ್ನ ನಾನು ಪ್ರೀತಿಸ್ಲೇಬೇಕು, ಅದು ತಲೆಯಲ್ಲಿದ್ರೆ ಪ್ರಯೋಜನ ಇಲ್ಲ. ಮತ್ತದೆಲ್ಲಿರ್ಬೇಕು, ಮನಸ್ಸಿನಲ್ಲಿರ್ಬೇಕು. ಮನಸ್ಸಿನಲ್ಲಿ ಅಚ್ಚೆ ಹಾಕೋಬೇಕು. ಮನಸ್ಸಿನಲ್ಲಿ ಅಚ್ಚೆ ಹಾಕೋಬೇಕಂದ್ರೆ ನಾವು ಹೋಗ್ಬಿಟ್ಟು ಅಚ್ಚೆಯವನ ಹತ್ರ ಹೋಗ್ಬಿಟ್ಟು ಅಚ್ಚೆ ಹಾಕಿಸ್ಕೊಳ್ಳೋದಲ್ಲ.
ಯಾಕೆಂದ್ರೆ ಅವನು ಹೃದಯದ ಅಂದ್ರೆ ಎದೆಯ ಭಾಗದಕ್ಕೆ ಹಾಕ್ತಾನೆ ವಿನಃ ಮನಸ್ಸಿಗೆ ಅವನು ಹೋಗಿ ಬಚ್ಚೆ ಹಾಕೋದಿಕ್ಕಾಗೋದಿಲ್ಲ. ಇದನ್ನ ಹೇಗ್ ಹಾಕ್ಬೇಕು? ಪ್ರತಿನಿತ್ಯ ಭಕ್ತಿಯಿಂದ, ಭಾವದಿಂದ. ಇಲ್ಲ, ಭಗವಂತ ಇದ್ದಾನೆ, ಭಗವಂತ ಇದ್ದಾನೆ, ಭಗವಂತ ನನ್ನನ್ನ ಕೈ ಹಿಡಿತಾನೆ, ಭಗವಂತ ನನ್ನನ್ನು ಕೈ ಬಿಡೋದಿಕ್ಕೆ ಸಾಧ್ಯವೇ ಇಲ್ಲ. ನಾನು ಹೇಳೋದ್ರಿಂದ ಇದು ಬರೋದಲ್ಲ, ನಿಮ್ಮ ಮನಸ್ಸಿನಲ್ಲಿ ನೀವೇ ಮೂಡಿಸ್ಕೋಬೇಕು ಇದನ್ನ. ಹಾಗಾಗಿ ಇದು ಒಳಗಿನಿಂದ ಬರಬೇಕು. ಒಳಗಿನಿಂದ ಬರಲಿಲ್ಲ ಅಂತ ಅಂದ್ರೆ ಪ್ರಭಾವದ್ದು ಬರೀ ತಲೆಯಲ್ಲಿ ಕೂತ್ಕೊಳ್ಳುತ್ತೆ, ಅದು ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ. ಅದಕ್ಕೆ ಇಲ್ಲಿ ಸ್ವಭಾವಜ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸ್ವಾಭಾವಿಕವಾಗೇ ಬರಬೇಕು. ಹಾಗಿದ್ರೆ ಈ ನಂಬಿಕೆ ಹೇಗಿರುತ್ತೆ ನೋಡಿ. ನಂಬಿಕೆನೂ ಹೇಗಿರುತ್ತೆ ಅಂತ ಇಲ್ಲಿ ಭಗವಂತ ತುಂಬಾ ಸುಂದರವಾಗಿ ಹೇಳ್ತಾ ಹೋಗ್ತಾನೆ. ಯಜಂತೆ ಆರಾಧಿಸುತ್ತಾರೆ ಸಾತ್ವಿಕಾಹ ಸತ್ವಗುಣದವರು ದೇವಾನ್ ದೇವತೆಗಳನ್ನ, ಯಕ್ಷ ರಾಜಸಿ ದೈತ್ಯರನ್ನ, ರಾಜಸಾಹ ರಜೋಗುಣದವರು, ಪ್ರೇತಾನ್ ಪ್ರೇತಗಳನ್ನ, ಭೂತಗಳನ್ನ ಚ ಮತ್ತು ಅನ್ಯೇ ಇತರರು, ಯಜಂತೆ ಪೂಜಿಸುತ್ತಾರೆ ತಾಮಸಾಹ ತಮೋಗುಣದವರು, ಜನಾಹ ಜನರು. ಈ ಶ್ಲೋಕ ಕೇಳಿದ ತಕ್ಷಣ ನಮಗೆ ಏನನ್ಸುತ್ತೆ ಅಂದ್ರೆ, ಓಕೆ, ಹಾಗಿದ್ರೆ ಸಾತ್ವಿಕರೆಲ್ಲ ದೇವತೆಗಳನ್ನ ಪೂಜೆ ಮಾಡ್ತಾರೆ, ತಾಮಸರಲ್ಲೆಲ್ಲ ಆ ಯಕ್ಷರನ್ನ ಪೂಜೆ ಮಾಡ್ತಾರೆ. ಹಾಗಿದ್ರೆ ತಾಮಸರೆಲ್ಲ ಪ್ರೇತಗಳನ್ನ, ಭೂತಗಳನ್ನ, ಪಿಚಾಚಿಗಳನ್ನ ಪೂಜೆ ಮಾಡ್ತಾರಾ? ಅವರನ್ನ ಆರಾಧನೆ ಮಾಡಿದ್ರೆ ಒಳ್ಳೇದಾಗತ್ತಾ ಅಂತ ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಹೋಗುತ್ತೆ. ಖಂಡಿತ ಈ ರೀತಿ ಇಲ್ಲಿ ಹೇಳ್ತಾನೆ ಇಲ್ಲ ಕೃಷ್ಣ. ಈ ಶ್ಲೋಕ ಏನಿದೆ ಇದು ತುಂಬಾ ಸುಂದರವಾಗಿ ನಮಗೆ ಬಿಡಿಸಿ ಅದರ ಅರ್ಥವನ್ನ ತುಂಬಾ ಸುಂದರವಾಗಿ ಕೊಟ್ಟವರು ಮಧ್ವಾಚಾರ್ಯರು. ಯಾಕೆ ಅಂತ ಅಂದ್ರೆ ನಮ್ಗೆಲ್ಲೂ ಸಂಶಯ ಬಾರದ ಹಾಗೆ ಅವರು ತುಂಬಾ ಸುಂದರವಾಗಿ ಬಿಡಿಸ್ತಾ ಹೋಗ್ತಾರೆ. ಹಾಗೂ ಇದು ತುಂಬಾ ಈ ಶ್ಲೋಕದಲ್ಲಿ ತುಂಬಾ ರಹಸ್ಯ ಅಡಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ರಹಸ್ಯ ಅಡಗಿದೆ ಅಂತ ಅಂದ್ರೆ ನಾವು ಭಗವಂತನನ್ನ ಸೇರೋದು ಹೇಗೆ ಅಂತ ಇದರಲ್ಲಿ ರಹಸ್ಯ ಅಡಗಿರುತ್ತಂತೆ. ಅದನ್ನೇ ಹೇಳಿದ್ದು ಇಲ್ಲಿ ಮಧ್ವಾಚಾರ್ಯರು ತುಂಬಾ ಚೆನ್ನಾಗಿ ಇದರ ವಿವರಣೆಯನ್ನ ಕೊಡ್ತಾರೆ. ಸಾತ್ವಿಕ ಗುಣದವರು ದೇವತೆಗಳು, ಅಥವಾ ನಾನು ಆಗ್ಲೇ ಹೇಳಿದ ಹಾಗೆ ರಜೋಗುಣದವರು ಯಕ್ಷರನ್ನ, ತಾಮಸ ಗುಣದವರು ಭೂತ ಪ್ರೇತ ಪಿಚಾಚಿಗಳನ್ನ ಪೂಜೆ ಮಾಡ್ಬೇಕಾ, ಅವರನ್ನ ಆರಾಧನೆ ಮಾಡ್ತಾರ? ಈ ರೀತಿ ಎಲ್ಲ ಬರೋದಿಕ್ ಸಾಧ್ಯನೇ ಇಲ್ಲ. ಯಾಕೆ ಅಂತ ಅಂದ್ರೆ ಭೂತಾರಾಧನೆಯನ್ನ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಧ್ವಾಚಾರ್ಯರು ಸಹ ಮಾಡಿದ್ರು ಅಲ್ವಾ. ಅವರ ಆ ಈಗ್ಲೂ ಸಹ ನಾವು ಮಠಕ್ಕೆ ಹೋದಾಗ ಆ ಭೂತಗಣಗಳಿಗೆ ನಾವು ಕಾಯಿನ ಅರ್ಪಿಸ್ಬಿಟ್ಟು ಬರ್ತೀವಿ. ಭೂತರಾಜ ಅಂತಾನೆ ಕರಿತೀವಿ ಅಲ್ವಾ. ಭೂತರಾಜರಿಗೆ ನಾವೆಲ್ಲರೂ ಸಹ ನಮ್ಗೇನಾದ್ರು ಮನೇಲಿ ತುಂಬಾ ಕಷ್ಟ ಇದ್ದಾಗ ಕಾಯಿ ಉರುಳು ಬಿಡುವಂತಹ ಸಂಪ್ರದಾಯ ಈಗ್ಲೂ ಸಹ ಕೆಲವರ ಮನೆಯಲ್ಲಿ ಇದೆ. ಹಾಗೂ ಭೂತರಾಜರನ್ನ ಎಲ್ರೂ ನಾವು ಸೋಂದೆ ಮಠಕ್ಕೆ ಹೋದಾಗ ನಾವಲ್ಲಿ ಪೂಜೆಯನ್ನ 100% ಮಾಡ್ಕೊಂಡೇ ಬರ್ತೀವಿ. ಹಾಗಿದ್ರೆ ಅದು ಯಾವ ತರ ಅಂತ ಅಂದ್ರೆ ಇದು ನಮ್ಮ ಶ್ರದ್ಧೆಗೆ ಅನುಗುಣವಾಗಿ ಇರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಶ್ರದ್ಧೆ ಇಸ್ ನಥಿಂಗ್ ಬಟ್ ನಂಬಿಕೆಗೆ ಅನುಗುಣವಾಗಿರುತ್ತೆ. ಅಂದ್ರೆ ಸಾತ್ವಿಕ ಶ್ರದ್ಧೆ ಅಂದ್ರೆ ಹೇಗಿರುತ್ತೆ? ತುಂಬಾ ಬೇಕಾಗಿರುವಂತಹ ಅಗತ್ಯಕರವಾದಂತಹ ಮಾಹಿತಿ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಸಾತ್ವಿಕ ಶ್ರದ್ಧೆ ಅಂದ್ರೆ ಯಾವುದು? ಸಾತ್ವಿಕರು ಅಂದ್ರೆ ಯಾರು? ಸಾತ್ವಿಕ ಶ್ರದ್ಧೆ ಅಂದ್ರೆ ನಾವು ಹೇಗ್ ಅನುಸರಿಸ್ತೀವಿ ಅಂದ್ರೆ ತುಂಬಾ ಸಿಂಪಲ್ಲು. ಗೀತೆಯಲ್ಲಿ ಏನು ಹೇಳಿದರೆ ಅದೇ ತರ ನೀವ್ ಇದ್ಬಿಟ್ರೆ ಸಾಕಂತ. ಗೀತೆಯಲ್ಲಿ 700 ಶ್ಲೋಕಗಳು ಏನೆಲ್ಲ ಹೇಳ್ತಾ ಹೋಗುತ್ತೆ, ಅದ್ರ ಅರ್ಥ ಏನಿದೆ ಅದನ್ನ ಅನುಸರಿಸ್ಕೊಂಡು ಹೋದ್ರೆ ದಟ್ ಇಸ್ ಎನಫ್. ನೀನ್ ಯಾವ ವೇದವನ್ನೋ, ಯಾವ ಶಾಸ್ತ್ರವನ್ನೋ, ಯಾವ ಪುರಾಣವನ್ನೋ ನೀನ್ ಓದ್ಲೇಬೇಡ. ನಿನ್ ಗೀತೆಯಲ್ಲಿ ಏನಿದೆ, ಭಗವದ್ಗೀತೆ ಈಗ ನೀನ್ ಅರ್ಥ ಏನ್ ತಿಳ್ಕೊಳ್ತಾ ಇದ್ಯಾ, ಇದಕ್ಕೆ ಅನುಸರಿಸ್ಕೊಂಡು ಹೋಗು, ಅದನ್ನ ಅರ್ಥ ಮಾಡ್ಕೊಂಡು ಹೋಗು, ದಟ್ ಈಸ್ ಮೋರ್ ದೆನ್ ಎನಫ್ ಫಾರ್ ಯು. ಅಲ್ಲಿಗೆ ಅರ್ಥ ಏನು? ಗೀತೆಯಲ್ಲಿ ಭಗವಂತನೇ ಹೇಳ್ಬಿಟ್ಟಿದ್ದಾನೆ, ನಾನೇ ಸರ್ವೋತ್ತಮ ಅಂತ ಅಲ್ವಾ. ಯಾವ ಲೋಕಕ್ಕೆ ಹೋಗ್ತೀವಿ, ಯಾರನ್ನ ಹೇಗೆ ಪೂಜೆ ಮಾಡಿದ್ರೆ ಅಂತ ಈಗ ಆಲ್ರೆಡಿ ಎಲ್ಲ ನಾವು ತಿಳ್ಕೊಂಬಿಟ್ಟಿದೀವಿ. ಇದನ್ನ ಮತ್ತೆ ರಿಪೀಟ್ ಮಾಡೋ ನೆಸೆಸಿಟಿನೇ ಇಲ್ಲ. ಒಂದೇ ಒಂದು ಪದ ಸಾಕು,
ಸರ್ವೋತ್ತಮ ಅಂದ್ರೇನೆ ಸಾಕು. ನಮ್ ಕಣ್ಮುಂದೆ ಕೃಷ್ಣ ಬಂದ್ ನಿಂತ್ಕೊಂಡ್ಬಿಡ್ತಾನೆ ಅಲ್ವಾ? ಸೊ, ಸಾತ್ವಿಕ ಅಂದ್ರೆ ದಟ್ ಈಸ್ ಮೋರ್ ದ್ಯಾನ್ ಎನಫ್. ಗೀತೆಲಿ ಏನಿದೆ ಅದೇ. ನಾನೇ ಸರ್ವೋತ್ತಮ ಅಂದ್ರೆ ಹರಿ ಸರ್ವೋತ್ತಮ ಅನ್ನೋದು ನಿನ್ ತಲೆಯಲ್ಲಿ ಇಟ್ಕೊಂಡ್ಬಿಡು. ಇದನ್ನ ನೀನ್ ಯಾವತ್ತೂ ಅಳಿಸ್ಬೇಡ. ಇದು ಅಚ್ಚೆ ಹಾಕಿ ಇಟ್ಕೊಂಡ್ಬಿಡು. ಶಾಸ್ತ್ರವಿಧಿ ಮುತ್ಸೃಜ್ಯ ಅಂತ ಅದನ್ನ ನೀನೇ ಕೇಳಿದ್ಯಲ್ಲ ಅರ್ಜುನ, ಅದಕ್ಕಿದ್ದ ದಿಸ್ ಇಸ್ ದ ಆನ್ಸರ್. ವಾಟ್? ಹರಿ ಸರ್ವೋತ್ತಮ, ನಾನೇ ಸರ್ವೋತ್ತಮ. ಅಂದ್ರೆ ಭಗವದ್ಗೀತೆಯನ್ನ ಕೇಳಿದ ತಕ್ಷಣ ನಮ್ಗೆ ನಂಬಿಕೆ ಬಂದ್ಬಿಡುತ್ತಾ ಅಂದ್ರೆ ಇಲ್ಲ ರೀ. ಭಗವದ್ಗೀತೆ ಕೇಳಿದ್ರೆ ನಂಬಿಕೆ ಬರಲ್ಲ. ಮತ್ತದು ಎಲ್ಲಿಂದ ಬರುತ್ತೆ? ಒಳಗಿನಿಂದ ಬರಬೇಕು. ಭಗವದ್ಗೀತೆ ಹೇಳಿದ್ರು ಅಷ್ಟೇ, ಭಗವದ್ಗೀತೆ ಕೇಳಿದ್ರು ಅಷ್ಟೇ. ಆ ನಂಬಿಕೆ ಅನ್ನೋದು ಒಳಗಿನಿಂದ. ಯಸ್, ಹಿ ಈಸ್ ಮೈನ್ ಅನ್ನೋದಕ್ಕಿಂತನೂ ಏನಂತ ಬರಬೇಕು? ನಾನು ಅವಳಿಗೆ ಸೇರಿದವಳು. ಅವನು ನನ್ನವನಲ್ಲ. ಕೃಷ್ಣ ನನ್ನವನ? ಖಂಡಿತ ಇಲ್ಲಪ್ಪ. ಅವನು ಎಲ್ಲಿ ನನ್ನವನಾಗ್ತಾನೆ? ಅವನು ಹರಿ ಸರ್ವೋತ್ತಮ. ಅವನು ತುಂಬಾ ಮೇಲಿದ್ದಾನೆ. ಅವನು ದೊಡ್ಡವನು. ಅವನು ಬಿಟ್ರೆ ಬೇರೆ ಯಾರು ಇಲ್ಲ. ಆದ್ರೆ ನನ್ನ ಹೃದಯದಲ್ಲಿ ಅವನಿರೋದ್ರಿಂದ ನಾನು ಅವನಿಗೆ ಸೇರಿದವಳು ಅಷ್ಟೆ. ಕಂಪ್ಲೀಟ್ ಸರೆಂಡರ್. ಯಾಕೆ ಅಂತ ಅಂದ್ರೆ, ಪ್ರೀತಿ ಅಂದ್ರೆ ಅವರು ನಮ್ಮನ್ನ ಪ್ರೀತಿಸ್ಬೇಕು ಅಂತ ಖಂಡಿತ ಇಲ್ಲ. ನಾವು ಆ ವ್ಯಕ್ತಿಗೆ ಸೇರಿದವರು ಅಂತ ಅನ್ಕೊಂಡ್ಬಿಟ್ರೆ ಸಾಕು. ದಟ್ ಈಸ್ ಮೋರ್ ದನ್ ಎನಫ್. ಸೊ, ಇಲ್ಲಿ ಗೀತೆಯಲ್ಲೇ ಹೇಳಿದೆ ಹರಿ ಸರ್ವೋತ್ತಮ ಅಂತ. ಅದನ್ನ ಕೇಳಿಸ್ಕೊಂಡ್ರೆ ಹೇಳಿದ್ರೆ ಬರುತ್ತಾ? ಇಲ್ಲ. ನಂಬಿಕೆ ಅನ್ನೋದು ಮನಸ್ಸಿನಿಂದ ಬರಬೇಕು. ಅದಕ್ಕೆ ಹೇಳಿದ್ದು ಇನ್ನು ವ್ಯಾಲೆಂಟೈನ್ಸ್ ಡೇಗೆ ಇನ್ನು ತುಂಬಾ ಟೈಮ್ ಇದೆ. ಇನ್ನೊಂದು ವಾರ ಇದೆ. ಅಲ್ಲಿ ಒಂದು ಭಗವಂತನ ನಾಮಸ್ಮರಣೆ ಅನ್ನೋ ಒಂದು ಬೀಜವನ್ನ ಬಿತ್ತಿ, ಭಕ್ತಿ ಅನ್ನೋ ಬೀಜವನ್ನ ಬಿತ್ತಿ, ಖಂಡಿತವಾಗ್ಲೂ 14ನೇ ತಾರೀಕಷ್ಟೊತ್ತಿಗೆ ಅಲ್ಲೊಂದು ಭಕ್ತಿ ಅನ್ನೋ ಒಂದೇ ಒಂದು ಹೂ ಬಿಟ್ರೆ ಸಾಕು. ಅದನ್ನ ಅವನಿಗೆ ಕೊಟ್ಬಿಡೋಣ. ತಗೊಂಡ್ಬಿಡು ನನ್ನ ಹೃದಯವನ್ನ. ಯಾಕೆಂದ್ರೆ ನೀನೊಬ್ನೇ ಅದನ್ನ ಜೋಪಾನವಾಗಿ ನೋಡ್ಕೊಳ್ಳೋದು. ಬೇರೆ ಯಾರು ಜೋಪಾನವಾಗಿ ನೋಡ್ಕೊಳಲ್ಲ. ಎಲ್ರು ಬರ್ತಾರೆ, ಅದನ್ನ ಇನ್ನೊಂಚೂರು ನೋವು ಮಾಡ್ತಾರೆ, ಹೋಗ್ತಾರೆ. ಆದ್ರೆ ನನಗೀಗ ನಂಬಿಕೆ ಬಂದ್ಬಿಟ್ಟಿದೆ ಕೃಷ್ಣ, ನೀನಾದ್ರೆ ಅದನ್ನ ನೋವು ಮಾಡಲ್ಲ. ನೀನ್ ತುಂಬಾ ಚೆನ್ನಾಗ್ ನೋಡ್ಕೊಂತೀಯ ನನ್ ಹೃದಯವನ್ನ. ಸೊ, ನಾನ್ ನಿನಗ್ ಕೊಡ್ತೀನಿ, ಇಟ್ಕೊಂತೀಯ ಅಂತ ಅವನಿಗೆ ಕೊಟ್ಬಿಡ್ಬೇಕು ಅಲ್ವಾ? ಕೊಡ್ಬೇಕು ಅಂದ್ರೆ ನಾವ್ ಈಗ್ಲಿಂದಾನೇ ಪ್ರಿಪೇರ್ ಮಾಡ್ಕೋಬೇಕು ನಮ್ಮ ಮನಸ್ಸನ್ನ. ಯಾರಿಗಾರು ಕೊಡ್ಬೇಕಾದ್ರೆ ನಾವ್ ಹಾಳಾಗಿರೋ ವಸ್ತು ಕೊಡ್ತೀವೇನ್ರಿ? ಸೋ ಸಿಂಪಲ್. ನಾನು ಯಾರನ್ನೋ ಒಬ್ರನ್ನ ತುಂಬಾ ಪ್ರೀತಿಸ್ತೀನಿ ಅಂತ ಅಂದ್ರೆ, ಅವರಿಗೆ ಉದಾಹರಣೆ ಯಾವ್ದೋ ಒಂದ್ ಹಣ್ಣು ಇಷ್ಟ ಅಂತ ಅನ್ಕೊಳ್ಳೋಣ. ಆ ಹಣ್ಣು ಅವ್ರಿಗೆ ಇಷ್ಟ ಅಂದ್ರೆ ನಾವು ಕೊಳ್ತೋಗಿರೋ ಹಣ್ಣು ಕೊಡ್ತೀವಾ? ಇಲ್ಲ. ಹಾಳಾಗಿರೋದ್ ಕೊಡ್ತೀವಾ? ಇಲ್ಲ. ಎಂತ ಹಣ್ಣು ಕೊಡ್ತೀವಿ? ಫ್ರೆಶ್ ಆಗಿ ಆಗ ತಾನೇ ತೋಟದಿಂದ ಕಿತ್ಕೊಂಡ್ಬಂದು, ನಿನಗೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೆ ನಿನಗ್ ತಗೊಂಬಂದ್ ಕೊಡ್ತಾ ಇದೀನಿ ಅಂತ ಹೇಗ್ ಕೊಡ್ತೀವಿ, ಹಾಗೆ ನನ್ನ ಹೃದಯದಲ್ಲಿ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಎಲ್ಲ ಹುಳಗಳು ಕುತ್ಕೊಂಡ್ಬಿಟ್ಟಿದೆ. ಅದನ್ನೇನ್ ಮಾಡ್ಬೇಕು? ತೆಗ್ದ್ ಹಾಕ್ಬೇಕು. ಪ್ರತಿ ದಿನ ತೆಗ್ದು ಹಾಕ್ಬೇಕು. ತೆಗ್ದ್ಹಾಕಿ ಅದನ್ನ ಫ್ರೆಶ್ ಆಗಿ ಭಕ್ತಿಯನ್ನು ಹೂವು ಅರಳಿಸಿ ಅವನಿಗೆ ಕೊಟ್ಬಿಡ್ಬೇಕು. ತಗೊಳಪ್ಪ, ನೋಡು, ನಾನು ಎಷ್ಟು ಚೆನ್ನಾಗಿ ನಾನು ಭಕ್ತಿಯನ್ನು ಹೂವು ಅರಳಿಸಿದೀನಿ. ನಾನು ನಿನ್ನವಳು. ನಾನು ಅದಕ್ಕೆ ಹೇಳೋದು, ಅವನ್ ನನ್ನವನಲ್ವೇ ಅಲ್ಲ. ಅವನ್ ನನ್ನವನ ಅಲ್ಲಪ್ಪ. ಅವನು ನನ್ನ ಮನಸ್ಸಲ್ಲಿದ್ದಾನೆ, ನನ್ನ ಹೃದಯದಲ್ಲಿದ್ದಾನೆ. ಹಂಗಾಗಿ ಅವನಿಗೆ ನಾನು ಈ ಮನಸ್ಸನ್ನ ಕೊಡ್ತೀನಿ, ಈ ಹೃದಯವನ್ನ ಕೊಡ್ತೀನಿ ಅಂದ್ರೆ ತುಂಬಾ ಪರಿಶುದ್ಧವಾಗಿರ್ಬೇಕು. ಜಸ್ಟ್ ಲೈಕ್ ಕ್ರಿಸ್ಟಲ್ ತರ ಅಲ್ವಾ? ಸೊ, ಭಗವದ್ಗೀತೆಯಲ್ಲಿ ಏನ್ ಹೇಳಿದೆ ಆ ರೀತಿ ಅವನು ಸರ್ವೋತ್ತಮ. ಅವನನ್ನ ನಾವು ನಂಬಿಕೆ ಬರ್ಬೇಕು. ಆ ನಂಬಿಕೆ ನಾನು ಆಗ್ಲೇ ಹೇಳ್ದ ಹಾಗೆ ಹೇಳಿದ್ರೆ ಬರೋಲ್ಲ ರೀ. ಕೇಳಿದ್ರೂ ಬರೋದಿಲ್ಲ. ನಿಮ್ಮ ಮನಸ್ಸಲ್ಲಿ ನೀವೇ ಅದನ್ನ ನೆಟ್ಕೋಬೇಕು. ಹಾಗಾಗಿ ವಿಷ್ಣು ಸರ್ವೋತ್ತಮ ಅನ್ನೋದು ಬರ್ಬೇಕು. ಹರಿ ಸರ್ವೋತ್ತಮ, ವಿಷ್ಣು ಸರ್ವೋತ್ತಮ. ಭಗವಂತ ನೀನೇ ಎಲ್ಲಾ ಕಣೋ, ನೀನ್ ಬಿಟ್ರೆ ಬೇರೆ ಏನೂ ಇಲ್ಲ. ನೀನೇ ಎಲ್ಲಾ ಕಣೋ ಅಂದ ತಕ್ಷಣ ಅವನೇನು ಚಿಕ್ಕವನಾಗಲ್ಲ. ಅವನನ್ನ ಕಂಡ್ರೆ ನನ್ಗೆ ಅಷ್ಟು ಪ್ರೀತಿ, ಹಾಗಾಗಿ ಏಕವಚನ ಬರ್ತಾ ಇದೆ ಅಷ್ಟೇನೆ. ನೀನೇ ಎಲ್ಲಾ ತಂದೆ, ದಯವಿಟ್ಟು ನನ್ನನ್ನ ನೀನು ಅರ್ಪಿಸ್ಕೋ. ಈ ರೀತಿ ಮನೋಭಾವ ಬರಬೇಕು. ಇಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ, ಯಜಂತೆ ಸಾತ್ವಿಕಾ ದೇವಾನ್ ಅಂದ್ರೆ
ಭಗವಂತನೇ ಎಲ್ಲ ಅಂತ ನಾವು ತಿಳ್ಕೋಬೇಕು. ಅಂದ್ರೆ ಸಾತ್ವಿಕರು ಏನಂತ ತಿಳ್ಕೊಂತಾರೆ, ಭಗವಂತನೇ ಎಲ್ಲ, ಭಗವಂತ ಬಿಟ್ರೆ ಬೇರೆ ಯಾರು ಇರೋದಿಕ್ಕೆ ಸಾಧ್ಯವೇ ಇಲ್ಲ. ಯಕ್ಷ ರಾಜಸೀಂ ರಾಜಸ ಅಂದ್ರೆ ರಾಜಸರು ಮಧ್ಯಮರು. ಮಧ್ಯಮರು ಅಂತ ಅಂದ್ರೆ ಅವರಿಗೆ ಗೊತ್ತು, ಎಲ್ಲ ಗೊತ್ತು ಅವ್ರಿಗೆ. ಆದ್ರೆ ಅವರಿಗೆ ಒಂದೇ ಒಂದು ದೊಡ್ಡ ಹುಳ ಕುತ್ಕೊಂಡ್ಬಿಟ್ಟಿರುತ್ತೆ ಆ ಹೃದಯದಲ್ಲಿ. ಯಾವ ಹುಳನಪ್ಪ ಅಂದ್ರೆ ಸಂಶಯದ ಹುಳ. ಸಾತ್ವಿಕರು ಅವನೇ ಸರ್ವೋತ್ತಮ, ಅವನ್ ಬಿಟ್ರೆ ಬೇರೆ ಯಾರು ಇಲ್ವೇ ಇಲ್ಲ, ಹಿ ಈಸ್ ಎವ್ರಿಥಿಂಗ್ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಇವರು ಪಾಪ ತಿಳ್ಕೊಂಡಿರ್ತಾರೆ, ತಿಳ್ಕೊಂಡಿದ್ರು ಸಹ ಆ ಹೃದಯದಲ್ಲಿ ಒಂದ್ ದೊಡ್ಡ ಹುಳ ಕೂತ್ಕೊಂಡ್ಬಿಟ್ಟಿರುತ್ತೆ. ಅದೆಂತದಪ್ಪ ಅಂದ್ರೆ ಸಂಶಯದ ಹುಳ. ಆದ್ರೆ ಅದ್ರ ಜೊತೆ ಇವ್ರು ಹೋಗ್ಲಿ ತೆಗ್ದ್ ಹಾಕಿ ಅಂತ ಹೇಳಿದ್ರೆ ತೆಗ್ದ್ ಹಾಕೋದು ಇಲ್ಲ. ಈಗ ಸಾತ್ವಿಕರು ಏನು ಅಂತ ಅಂದ್ರೆ, ಈಗ ನಾನು ಹೇಳಿದ್ನಲ್ಲ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಎಲ್ಲಾ ತೆಗ್ದು ಹೃದಯ ಕ್ಲೀನ್ ಆಗಿ ಇಟ್ಕೊಂಡು ಈಗ್ಲೇ ಒಂದು ಭಕ್ತಿ ಅನ್ನೋ ಬೀಜ ಬಿತ್ತಿದ್ರೆ ಭಗವಂತನಿಗೆ ನಾವೊಂದು ನಮ್ಮ ಭಕ್ತಿಯ ರೋಸ್ ನ ಕೊಡ್ಬೋದು ಅಂತ ನಾವ್ ಯೋಚನೆ ಮಾಡ್ತೀವಿ. ಆದ್ರೆ ಈ ತಾಮಸರೇನು ಅಂದ್ರೆ ಮಧ್ಯಮರು. ಇವ್ರು ಹೋಗ್ಲಿ ಅಲ್ಲಿ ಭಕ್ತಿ ಅನ್ನೋ ಬೀಜ ಬಿಟ್ರೆ ಹೂವ್ ಅರಳತ್ತಾ ಅಂತ ನೋಡೋದಿದ್ರೆ ಅರಳಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಸಂಶಯ ಅನ್ನೋ ದೊಡ್ಡ ಹುಳ ಇದೆಯಲ್ಲ, ಅದೇನ್ ಮಾಡುತ್ತೆ, ಗಿಡ ಬೆಳೀತಿದ್ದ ಹಂಗೆ ತಿಂದ್ ಹಾಕ್ಬಿಡುತ್ತೆ. ಹೂ ಹೇಗ್ ಬಿಡೋದಿಕ್ಕೆ ಸಾಧ್ಯ ಅಲ್ವಾ? ಇನ್ನೂ ಟೈಮ್ ಇದೆ, ಈಗ್ಲೇ ಗಿಡ ನೆಡಿ, ಹೂ ಬರುತ್ತೆ ಅಂತ ಅಂದ್ರೆ ನನ್ನ ಹೃದಯದಲ್ಲಿ ಸಂಶಯ ಅನ್ನೋ ಹುಳ ಇಲ್ಲ ಅಂದ್ರೆ ಮಾತ್ರ ಅದು ಬೆಳೆಯೋದಿಕ್ಕೆ ಸಾಧ್ಯ. ಹೀಗಲ್ಲಿ ಹುಳ ಇದೆ ಅಂದ್ರೆ ನೀನು ದಿನಾ ನೀನ್ ಕ್ಲೀನ್ ಮಾಡ್ಕೊಂಡ್ರು ಅದು ಒಳಗಡೆ ಇದೆಯಲ್ಲ ದಿನ ತಿಂದ್ ಹಾಕ್ಬಿಡುತ್ತೆ. ನಾನು ಯಾಕೆ ಇಲ್ಲಿ ವ್ಯಾಲೆಂಟೈನ್ಸ್ ಡೇ ಎಕ್ಸಾಂಪಲು, ರೋಸ್ ಎಕ್ಸಾಂಪಲು, ಗಿಡದ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದ್ರೆ ನಮ್ಮ ಹೃದಯದಲ್ಲಿ ಅದು ಹೋಗ್ಬೇಕು, ತಿಳ್ಕೋಬೇಕು ನಾವು. ತಿಳ್ಕೊಂಡಾಗ ಮಾತ್ರ ನಾವು ಆ ಭಕ್ತಿ ಅನ್ನೋ ಬೀಜವನ್ನ ಬಿತ್ತೋದಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ರಾಜಸ ಗುಣದವ್ರು ಏನು ಅಂದ್ರೆ ಪಾಪ ಅವ್ರು ಒಳ್ಳೆಯವ್ರೆ, ಅವ್ರು ಭಗವಂತನ ನಂಬ್ತಾರೆ. ಆದ್ರೆ ಸಂಶಯ ಅನ್ನೋದಿರೋದ್ರಿಂದ ಅವರಲ್ಲಿ ಭಕ್ತಿ ಅನ್ನೋ ಹೂ ಅರಳೋದಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳೋದು, ಈ ಭಗವದ್ಗೀತೆ ನಂಬಿಕೆಯನ್ನ ಗಟ್ಟಿ ಮಾಡುತ್ತಾ ಅಂತ ನೋಡೋದಾದ್ರೆ ಹೌದು ರೀ, ಗಟ್ಟಿ ಮಾಡುತ್ತೆ. ಆದ್ರೆ ಅದು ಒಳಗಡೆ ಇದ್ರೆ ಮಾತ್ರ ಗಟ್ಟಿ ಮಾಡುತ್ತೆ. ನಿಮ್ಗಲ್ಲಿ ಇಲ್ಲ ಅಂತ ಅಂದ್ರೆ ಎಲ್ಲಿಂದ ಗಟ್ಟಿ ಮಾಡೋದಕ್ಕೆ ಸಾಧ್ಯ? ಈಗ ಭಗವದ್ಗೀತೆ ಇರ್ಬೋದು, ಭಾಗವತ ಇರ್ಬೋದು, ಭಗವಂತನ ಆ ಎಲ್ಲ ಪುರಾಣಗಳಿರ್ಬೋದು, ಎಲ್ಲವುದೂ ಸಹ ಭಗವಂತನ ಬಗ್ಗೆ ಭಕ್ತಿಯನ್ನ ಗಟ್ಟಿ ಮಾಡ್ತಾ ಹೋಗುತ್ತೆ. ಆ ಗುಲಾಬಿ ಗಿಡ ಒಂದು ದೊಡ್ಡ ಆಲದ ಮರದ ಅಷ್ಟು ದೊಡ್ಡದಾಗಿ ವೃಕ್ಷವಾಗಿ ಬೆಳೆಯುತ್ತೆ, ಸಂಶಯನೇ ಇಲ್ಲ. ಆದ್ರೆ ನಿನಗೆ ಸಂಶಯ ಅನ್ನೋ ಹುಳ ಇದ್ದಾಗ ಹೇಗೆ ಬೆಳೆಯೋದಿಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ಇದು ಸರಿಯಾಗಿ ನಾವು ಭಕ್ತಿಯನ್ನ ಮಾಡ್ಬೇಕು. ಇದಕ್ಕಿನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಪೋಸ್ಟಲ್ ಅಡ್ರೆಸ್ ಸರಿಯಾಗಿದ್ರೆ ತಾನೇ ಪೋಸ್ಟ್ ಬರೋದಕ್ಕೆ ಸಾಧ್ಯ. ಪೋಸ್ಟಲ್ ಅಡ್ರೆಸ್ಸೇ ಸರಿ ಇಲ್ಲ ಅಂದ್ರೆ ಎಲ್ಲಿಂದ ಬರುತ್ತೆ? ಬರುತ್ತಾ? ಪೋಸ್ಟ್ ಬರುತ್ತಾ? ಬರಲ್ಲ. ಸರಿಯಾಗಿ ಮನೆ ನಂಬರ್ ಇರ್ಬೇಕು, ಅಡ್ರೆಸ್ ಇರ್ಬೇಕು, ಕ್ರಾಸ್ ಇರ್ಬೇಕು, ಹೆಸರು ಸರಿಯಾಗಿರ್ಬೇಕು. ಹಾಗೇನೆ ಇಲ್ಲಿ ಈ ರಜೋಗುಣದ ಸಾರಿ ರಜೋಗುಣದವರು ದೇವತೆಗಳಿಗೆ ಸರಿಯಾಗಿ ಅಡ್ರೆಸ್ಸೇ ಹಾಕೋದಿಲ್ಲ. ಇವ್ರೀಗ ಉದಾಹರಣೆ, ಈಗ ಫಾರ್ ಎಕ್ಸಾಂಪಲ್ ನಾವು ಯಾರೋ ರಮಾ ಅನ್ನೋರಿಗೆ ಅಡ್ರೆಸ್ ಕೊಟ್ರೆ ಇವರು ಯಾರಿಗೆ ತಗೊಂಡೋಗಿ ಕೊಡ್ತಾನೆ ಪಾಪ ಪೋಸ್ಟ್ ಮ್ಯಾನು. ಫಾರ್ ಎಕ್ಸಾಂಪಲ್ ಈಗ ಒಬ್ಬ ರಾಮ ಅಂತ ಒಬ್ಬ ಒಂದು ಊರಲ್ಲಿ ಇದಾನಪ್ಪ, ಉದಾಹರಣೆ ಊಟಗಳ್ಳಿ ರಾಮ ಅನ್ನೋನಿಗೆ ಪೋಸ್ಟ್ ಹಾಕಿ ಅಂತ ಅಂದ್ರೆ, ನಾವು ರಾಮ ಅಂತ ಒಬ್ಬ ಒಳ್ಳೆ ವ್ಯಕ್ತಿ ಇರ್ತಾನೆ, ಅವನಿಗೆ ಇದು ಹೋಗಿ ಸೇರ್ಬೇಕು ಅಂತಿದ್ರೆ ಪೋಸ್ಟ್ ಮ್ಯಾನಿಗೆ ಗೊತ್ತಾಗಲ್ಲ, ಏನೋ ರಾಮ ರಾಮ ಅಂತಿದೆ ಕಣ್ರಿ, ನನಗೂ ಹುಡ್ಕಿ ಹುಡ್ಕಿ ಸಾಕಾಯ್ತು ಅಂತ ಅಲ್ಲಿ ಇನ್ಯಾರೋ ರಾಮ ಅಂತಿರ್ತಾರೆ, ಅವ್ರಿಗೆ ತಗೊಂಡೋಗಿ ಕೊಟ್ಬಿಡ್ತಾರೆ. ಅಂದ್ರೆ ಇದ್ರ ಅರ್ಥ ಏನು ಅಂತ ಅಂದ್ರೆ, ನೀವು ಯಾವ ಯಜ್ಞ ಯಾಗಾದಿಗಳನ್ನ ಮಾಡಿದ್ರು ಸಹ, ಈಗ ರಾಮ ಅಂತನೋ, ಶಿವ ಅಂತನೋ, ಲಕ್ಷ್ಮಿ ಅಂತನೋ ನೀವೇನೋ ಒಂದು ಹೋಮ ಹವನವನ್ನ ಮಾಡ್ತೀರಾ, ಆದ್ರೆ ಇದನ್ನ ನಿಜವಾದ ದೇವತೆಗಳು ಸ್ವೀಕಾರ ಮಾಡೋದಿಲ್ಲ.
ಮತ್ತೆ ಯಾರು ಸ್ವೀಕಾರ ಮಾಡ್ತಾರೆ? ಅದನ್ನ ಯಕ್ಷರು ಸ್ವೀಕಾರ ಮಾಡ್ತಾರೆ. ಯಕ್ಷರಲ್ಲೂ ರಾಮ, ಲಕ್ಷ್ಮಣ, ಭರತ, ಎಲ್ಲಾ ಹೆಸರಿನ ಯಕ್ಷರು ಅಲ್ಲಿರೋದ್ರಿಂದ ನಿಮ್ಮಲ್ಲಿ ಈ ಸಂಶಯ ಅನ್ನೋ ಹುಳ ಇದ್ರೆ ನಿಮ್ಗೆ ಅದು ರಜೋಗುಣಕ್ಕೆ ಬರುತ್ತೆ. ಆಗ ನೀವು ಮಾಡಿದ ಪೂಜೆ ಪುನಸ್ಕಾರ ಎಲ್ಲ ಯಾರಿಗೆ ಸೇರುತ್ತೆ? ಯಕ್ಷರಿಗೆ ಸೇರತ್ತೆ. ಹಾಗಿದ್ರೆ ಪ್ರೇತಾನ್ ಭೂತ ಗಣಾಂಶ್ಚೈವ ಯಜಂತೆ ತಾಮಸಾ ಜನಾಹ ಅಂದ್ರೆ ತಾಮಸರು ನಂಬಿಕೆಯಿಂದ ಆಹುತಿಯನ್ನ ಕೊಡೋದೇ ಇಲ್ಲ. ಈಗ ಉದಾಹರಣೆ, ಶಿವ ಸರ್ವೋತ್ತಮ ಹೌದು, ಗಣೇಶ ಸರ್ವೋತ್ತಮ ಹೌದು, ಪಾರ್ವತಿ ಸರ್ವೋತ್ತಮ ಹೌದು, ಲಕ್ಷ್ಮಿ ಸರ್ವೋತ್ತಮ ಹೌದು, ಎಲ್ಲವೂ ಸರ್ವೋತ್ತಮ ಹೌದು, ಅದರಲ್ಲಿ ಏನು ಡೌಟ್ ಇಲ್ಲವೇ ಇಲ್ಲ. ಆದ್ರೆ ಭಗವಂತನೇ ಹೇಳಿದಾನೆ, ನಾನು ಸರ್ವೋತ್ತಮ, ಎಲ್ಲರೂ ಸಹ ನನ್ನ ಪರಿವಾರದವರು ಅಂತ ನಾವು ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀವಿ. ಆದ್ರೆ ತಾಮಸ ಗುಣದವರು ಇಲ್ಲ, ನಾವ್ ಯಾಕೆ ಹರಿ ಸರ್ವೋತ್ತಮ ಅನ್ಬೇಕು ಅನ್ನೋದಿಲ್ಲ, ಇನ್ಯಾರೋ ಸರ್ವೋತ್ತಮ ಅಂತ ಹೇಳೋದು. ಹೋಗ್ಲಿ, ಈಗ ಫಾರ್ ಎಕ್ಸಾಂಪಲ್ ಶಿವ ಸರ್ವೋತ್ತಮ ಅಂತಾನೆ ಹೇಳ್ತಾ ಇದೀವಿ ಅಂತಾನೆ ಅನ್ಕೊಳ್ಳೋಣ. ಹಾಗಿದ್ರೆ ಶಿವ ಬಂದು ಸ್ವೀಕಾರ ಮಾಡ್ತಾನ ಅಂದ್ರೆ ಇಲ್ಲ, ಶಿವನೂ ಸಹ ಬಂದು ಸ್ವೀಕಾರ ಮಾಡೋದೇ ಇಲ್ಲ. ಯಾಕೆ ಸ್ವೀಕಾರ ಮಾಡೋದಿಲ್ಲ ಅಂತ ಅಂದ್ರೆ, ಶಿವ ಮತ್ತು ವಿಷ್ಣು ಇಬ್ಬರು ಸಹ ಹಾಲಿನಲ್ಲಿ ಬೆಣ್ಣೆಯ ಹಾಗೆ. ನಾವು ಶಿವ ಭಕ್ತರು ಅಂತ ವಿಷ್ಣುವಿಗೆ ಬೈದ್ರೆ ವಿಷ್ಣುಗೆ ಇಷ್ಟ ಆಗೋದಿಲ್ಲ. ಹಾಗೇನೆ ವಿಷ್ಣು ಭಕ್ತರು ಅಂತ ಶಿವನಿಗೆ ಬೈದ್ರು ವಿಷ್ಣುಗೆ ಇಷ್ಟ ಆಗೋದಿಲ್ಲ. ಶಿವ ವಿಷ್ಣುವನ್ನ ಆರಾಧನೆ ಮಾಡಿದ್ರೆ ವಿಷ್ಣು ಶಿವನನ್ನ ಆರಾಧನೆ ಮಾಡ್ತಾನೆ. ಹಾಗಾಗಿ ಇಲ್ಲಿ ಶಿವಗಣದಲ್ಲಿ ಕೆಲವು ಭೂತಗಳಿರುತ್ತೆ. ಆ ಭೂತಗಳು ಏನ್ ಮಾಡ್ತಾ ಹೋಗುತ್ತೆ, ಅದನ್ನ ಆಹುತಿಯನ್ನ ಸ್ವೀಕಾರ ಮಾಡ್ತಾರೆ. ಆ ರೀತಿ ಸ್ವೀಕಾರ ಮಾಡಿದಾಗ ಏನಾಗತ್ತೆ ಅಂದ್ರೆ, ದೇ ವಿಲ್ ಗೋ ಟು ಶಿವಗಣ, ಯಾವ್ದೋ ಒಂದು ಶಿವಗಣಕ್ಕೆ ಹೋಗ್ತಾರೆ. ಆದ್ರೆ ಶಿವಗಣಕ್ಕೆ ಹೋದ್ರೆ ಒಳ್ಳೇದೇ ಅಲ್ವೇನ್ರಿ ಅಂತ ನೋಡಿದ್ರೆ ಇಲ್ಲ, ಅಲ್ಲಿ ಅವರು ತಾತ್ಕಾಲಿಕವಾಗಿ ಇರ್ತಾರೆ. ಅಲ್ಲಿ ತಾತ್ಕಾಲಿಕವಾಗಿ ಇದ್ದು ಅಂದ್ರೆ ಟೆಂಪರರಿ ಅಲ್ಲಿ ಒಂದ್ ಸ್ವಲ್ಪ ದಿನ ಇದ್ದು ಮುಂದೆ ಅವರನ್ನ ಭಗವಂತ ನರಕಕ್ಕೆ ಕಳಿಸ್ತಾನಂತ. ನಿನ್ನನ್ನ ಭಗವಂತನಿಗೆ ಬೈದಿದ್ದೆ ಅಲ್ವಾ, ನಡಿ ನಿನ್ ನರಕಕ್ಕೆ ಅಂತ ನರಕಕ್ಕೆ ಕಳಿಸ್ಬಿಡ್ತಾನಂತೆ. ಹಾಗಾಗಿ ನಾವು ಯಾವ ಪೂಜೆಯನ್ನ ಮಾಡ್ತೀವಿ, ಯಾವ ಫಲ ಸಿಕ್ಕತ್ತೆ ಅಂದ್ರೆ, ನೀನು ಯಾವ ಗುಣವನ್ನ ಇಟ್ಟುಕೊಂಡು ಪೂಜೆ ಪುನಸ್ಕಾರವನ್ನ ಮಾಡ್ತೀಯೋ ಅದೇ ಫಲ ನಿನಗೆ ಸಿಗ್ತಾ ಹೋಗುತ್ತೆ. ರಜೋಗುಣದಿಂದ ಪೂಜೆ ಮಾಡಿದ್ರೆ ರಜೋಗುಣದ ಫಲ, ತಮೋ ಗುಣದಿಂದ ಪೂಜೆ ಮಾಡಿದ್ರೆ ತಮೋ ಗುಣದ ಫಲ, ಸಾತ್ವಿಕ ಗುಣದಿಂದ ಪೂಜೆ ಮಾಡಿದ್ರೆ ಸಾತ್ವಿಕ ಗುಣದ ಫಲ ನಿಂಗೆ ದೊರಕ್ತಾ ಹೋಗುತ್ತೆ. ನಿನಗೆ ಶಾಸ್ತ್ರ ಗೊತ್ತಿಲ್ವಾ ಅನ್ನೋದಕ್ಕಿಂತ ಮುಖ್ಯವಾಗೋದು ಶ್ರದ್ಧೆಯಾನ್ವಿತಾಹ, ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ಹಾಗಾಗಿ ನಮ್ಮ ಪೂಜೆಯನ್ನ ಯಾರೋ ದೇವಗಣದವರೋ ಅಥವಾ ಭೂತಗಣದವರೋ ಅಥವಾ ಯಕ್ಷರೋ ಯಾರೋ ಸ್ವೀಕಾರ ಮಾಡೋದ್ರ ಬದಲು ಹರಿ ಸರ್ವೋತ್ತಮ ಅಂತ ಹರಿಯೇ ಸ್ವೀಕಾರ ಮಾಡಬೇಕು ಅಂತ ನಮಗ ಆಸೆ ಇದ್ರೆ ನಾವು ಸಾತ್ವಿಕ ಮನಸ್ಸಿನಿಂದ ಪೂಜೆಯನ್ನ ಮಾಡಬೇಕು. ನಾವು ಪೂಜೆ ಮಾಡ್ಬೇಕಾದ್ರೆ ಯಾವ ಥಾಟ್ಗಳಿಗೂ ಸಹ ಬರಬಾರ್ದು. ಅಲ್ಲಿ ಶ್ರದ್ಧೆ ಇರಬೇಕು. ಶ್ರದ್ಧೆ ಈಸ್ ನಥಿಂಗ್ ಬಟ್ ನಂಬಿಕೆ. ನಾವು ಶ್ರದ್ಧೆನೇ ಬೇರೆ, ನಂಬಿಕೆನೇ ಬೇರೆ, ಭಕ್ತಿನೇ ಬೇರೆ, ಎಲ್ಲ ಬೇರೆ ಬೇರೆ ಅನ್ಕೊಂಡ್ಬಿಟ್ಟಿದೀವಿ. ಯಾವುದು ಬೇರೆ ಅಲ್ಲ ಕಣ್ರಿ, ಎಲ್ಲವುದು ಒಂದೇ. ಯಾವುದು? ಭಗವಂತನ ಮೇಲೆ ಅಪಾರವಾದ ಪ್ರೀತಿ. ಅಲ್ವಾ? ಯಾವಾಗ ಭಗವಂತನ ಮೇಲೆ ಪ್ರೀತಿ ಇರುತ್ತೆ, ಅವನ ಮೇಲೆ ನಂಬಿಕೆ ಇರುತ್ತೆ, ಆ ನಂಬಿಕೆನೇ ಶ್ರದ್ಧೆ, ಆ ಶ್ರದ್ಧೆಯಿಂದಲೇ ಭಕ್ತಿ. ನಾವ್ ಇದನ್ನೆಲ್ಲ ಕಾಂಪ್ಲಿಕೇಟೆಡ್ ಮಾಡ್ಕೊಂಡ್ಬಿಟ್ಟಿದೀವಿ ಈ ಸಬ್ಜೆಕ್ಟ್ ಖಂಡಿತವಾಗ್ಲೂ ಕಾಂಪ್ಲಿಕೇಟೆಡ್ ಇಲ್ಲ. ದಿಸ್ ಇಸ್ ವೆರಿ ಸಿಂಪಲ್. ನಾನು ಹೇಳದ್ನಲ್ಲ, ಇನ್ನೂ ಟೈಮ್ ಇದೆ ವ್ಯಾಲೆಂಟೈನ್ಸ್ ಡೇ ದಿನ ಎಲ್ಲರೂ ಸಹ ಭಗವಂತನಿಗೆ ಐ ಲವ್ ಯು ಅಂತ ಹೇಳ್ಬೇಕಷ್ಟೆ. ಯಾಕೆ ಅಂತ ಅಂದ್ರೆ, ನನ್ನ ಹೃದಯವನ್ನ ನಾನು ಅಷ್ಟು ಶುದ್ಧವಾಗಿ ಇಟ್ಕೊಂಡು, ಅವನ್ ಪಾಪ ಯಾವ್ದು ಕಾಸ್ಟ್ಲಿ ರೋಸ್ನು ಕೇಳ್ತಾ ಇಲ್ಲ ಕಣ್ರಿ. ಅವ್ನ್ ಕೇಳ್ತಾ ಇರೋದು ಒಂದೇ, ನಿನ್ ಮನಸ್ಸನ್ ಶುದ್ಧವಾಗಿಟ್ಕೊ, ನಾನಲ್ಲಿ ಬಂದು ಕುತ್ಕೊಳ್ತೀನಿ. ನೋಡಿ, ಅದೂ ಸಹ ಅವ್ನು ನಮ್ಗೆ ಕೊಟ್ಬಿಟ್ಟಿದಾನೆ. ಹಾಗಾಗಿ ನಾವು ಇನ್ನಷ್ಟು ಮತ್ತಷ್ಟು ಮಗದಷ್ಟು, ನಾನು ಹೇಳದ್ನಲ್ಲ, ಅವನು ನನ್ನವನಾಗೋದಿಕ್ಕೆ ಸಾಧ್ಯವೇ ಇಲ್ಲ. ನಾನು ನಿನ್ನವಳು ಕೃಷ್ಣ, ಬಿಕಾಸ್ ನನ್ನಲ್ಲಿ ಸಾತ್ವಿಕ ಗುಣವನ್ನ ನೀನೇ ಮೂಡ್ಸಿದ್ಯಾ. ಹಾಗಾಗಿ ನಾನು ನಿನ್ನವಳು ಅಂತ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಶರಣಾಗ್ಬೇಕು.
ಇನ್ನೂ ಏನೆಲ್ಲ ಹೇಳ್ತಾನೆ ಮುಂದೆ ಅಂತ ಖಂಡಿತವಾಗ್ಲೂ ತಿಳ್ಕೊಳ್ಳುವಂತಹ ಒಂದು ಪುಟ್ಟ ಪ್ರಯತ್ನ ಮಾತ್ರ ಖಂಡಿತವಾಗ್ಲೂ ಮಾಡೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು ಎಲ್ರಿಗೂ.